ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಹೆಮ್ಮೆಯ ಪ್ರಸ್ತುತಿ. ನಿರ್ಮಾಣ ನೆರವು ಶ್ರೀಮತಿ ಎನ್ ಜಯಂತಿ ಗುರುರಾಜ್. ಸದಸ್ಯರು ಆಭಾಸಾಪ ಜಿಲ್ಲಾ ಸಮಿತಿ ಮೈಸೂರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು 229ನೆಯ ದೂರಕರೆ ಉಪನ್ಯಾಸ ಕಾರ್ಯಕ್ರಮ. ಪ್ರಸ್ತುತಿ ಸಹಕಾರ ರಾಮಸ್ವಾಮಿ ಬಡಾವಣೆ ಸಾಹಿತ್ಯಕೂಟ ಮೈಸೂರು. ನಿರೂಪಣೆ ಶ್ರೀಮತಿ ಶೋಭಾ ನಾಗಶಯನ. ಪ್ರಾರ್ಥನೆ ಶ್ರೀಮತಿ ಸೌಮ್ಯ ಫಣೀಶ್. ಸ್ವಾಗತ ಶ್ರೀ ತಗಡೂರು ಗೋಪಿನಾಥ್. ಅತಿಥಿಗಳ ಪರಿಚಯ ಶ್ರೀ ಇಂದಿರೇಶ್. ವಾರದ ಕಿರುಗತೆ ಶ್ರೀ ಕೆ ರಘುಶೆಟ್ಟಿ. ಪ್ರಾಂತ ಕಾರ್ಯಕ್ರಮ ಅನುವರ್ತಿ. ಧನ್ಯವಾದ ಸಮರ್ಪಣೆ ಶ್ರೀ ಎಸ್ ಸುಬ್ರಹ್ಮಣ್ಯ, ಅಧ್ಯಕ್ಷರು ಮೈಸೂರು ಜಿಲ್ಲಾ ಸಮಿತಿ. ತಾಂತ್ರಿಕ ಸಹಕಾರ ಶ್ರೀಮತಿ ಜಯಮಾಲಾ. ಸಂಪರ್ಕ ಪ್ರಮುಖ್ ಜಿಲ್ಲಾ ಸಮಿತಿ ಆಭಾಸಾಪ ಮೈಸೂರು. ನಿರ್ಮಾಣ ಸಹಕಾರ ಶ್ರೀಮತಿ ಜಯಂತಿ ಎನ್. ಸದಸ್ಯರು ಜಿಲ್ಲಾ ಸಮಿತಿ ಮೈಸೂರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು 229ನೆಯ ದೂರಕರೆ ಉಪನ್ಯಾಸ ಕಾರ್ಯಕ್ರಮದ ವಿಷಯ ರಾಮಾಯಣದ ರಾಮ. ಉಪನ್ಯಾಸಕರು ಶ್ರೀಮತಿ ಮೃದುಲಾ ವಿಜಯೇಂದ್ರ. ಆಧ್ಯಾತ್ಮಿಕ ಚಿಂತಕರು, ಮೌಲ್ಯ ಶಿಕ್ಷಣ ತಜ್ಞರು ಹಾಗೂ ಅಂಕಣ ಬರಹಗಾರರು. ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿ ಮೈಸೂರು ಇವರ ವತಿಯಿಂದ ಆಯೋಜಿತಗೊಂಡಿರುವಂತಹ ಈ ಒಂದು ಸುಂದರ ಉಪನ್ಯಾಸ ಮಾಲಿಕೆಗೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ, ನಮ್ಮ ಸನಾತನ ಧರ್ಮದ ಮಹಾಕಾವ್ಯವಾಗಿರುವ ಪವಿತ್ರ ಗ್ರಂಥ ರಾಮಾಯಣದ ಪಾತ್ರಗಳು ಎಲ್ಲರ ಹೃದಯಕ್ಕೆ ಹತ್ತಿರವಾಗುತ್ತೆ. ಈ ಭೂಮಿಯ ಮೇಲೆ ಶ್ರೀರಾಮ ಮಾನವನಾಗಿ ಹುಟ್ಟಿ ಒಂದು ಕೌಟುಂಬಿಕ ವ್ಯವಸ್ಥೆ ಹೇಗಿರಬೇಕು, ಹಾಗೆ ಆಡಳಿತ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನ ಜಗತ್ತಿಗೆ ತೋರಿಸಿ ಆದರ್ಶವನ್ನ ಮೆರೆದು ದೇವರಾಗಿ ನಿಂತರು. ರಾಮ ಎಂಬುವ 2 ಅಕ್ಷರದ ಮಹಿಮೆಯನ್ನು ಪಾಮರರು ತಾವೇನ ಬಲ್ಲರೈ ರಾಮ. ಎಂಬ ಮಾತ್ರಕ್ಕೆ ರಕ್ತ ಮಾಂಸದೊಳಿರುವ ಅಸ್ಥಿಗತವಾದ ಅತಿ ಪಾಪವನ್ನು ಮಾಯವನ್ನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾರಿಯನ್ನು ವಾಲ್ಮೀಕಿ ಮುನಿರಾಯ ಬಲ್ಲ. ಧರೆಯೊಳಿ ನಾಮಕ್ಕೆ ಸರಿಮಿಗಿಲು ಇಲ್ಲೆಂದು ಪರಮವೇದಗಳೆಲ್ಲ ಪೊಗಳುತ್ತಿದ್ದವು. ಸಿರಿಯರಸ ಪುರಂದರ ವಿಠಲನ ನಾಮವನ್ನು ಸಿರಿಕಾಶಿಯೊಳಗಿಪ್ಪ ಶಿವನು ತಾ ಬಲ್ಲ. ಇಂಥ ಶ್ರೇಷ್ಠ ವ್ಯಕ್ತಿತ್ವ ಶ್ರೀರಾಮಂದು. ನಾರಾಯಣನ ಅವತಾರ ಅಂದ ಮೇಲೆ ಹೇಳೋದೇನಿದೆ? ಪರಾಕ್ರಮ, ಸದಾಚಾರ, ಕೃತಜ್ಞತೆ, ಸತ್ಯತೆ, ಪ್ರತಿಜ್ಞೆ ಇದೆಲ್ಲದ ಪ್ರತಿರೂಪದಂತೆ ನಡೆದುಕೊಂಡವನು ಧರ್ಮಜ್ಞ ಶ್ರೀರಾಮ. ಸಾಮಾನ್ಯವಾಗಿ ನಮಗೆ ಆದ ತೊಂದರೆಗೆ ಇನ್ನೊಬ್ಬರನ್ನ ದೂಷಿಸೋದು ನಮ್ಮ ಅಭ್ಯಾಸ. ಆದ್ರೆ ಶ್ರೀರಾಮ ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ಹೇಗೆ ಅಂದ್ರೆ, ಅವನಿಗೆ ಮುಳ್ಳು ಚುಚ್ಚಿದಾಗ ಮುಳ್ಳಿನ ಮೇಲೆ ಆಪಾದನೆ ಹೇಗ್ ಮಾಡ್ಲಿ, ನೋಡದೆ ಕಾಲಿಟ್ಟವನು ನಾನೇ. ಬೇರೆಯವರನ್ನ ಕೆಟ್ಟವರು ಅಂತ ಹೇಗೆ ಆಪಾದನೆ ಮಾಡ್ಲಿ, ತಿಳಿಯದೆ ಅವರನ್ನ ನಂಬಿದವನು ನಾನೇ ಅನ್ನುವಂತಹ ಒಂದು ದೊಡ್ಡ ಗುಣ ಶ್ರೀರಾಮನ್. ಹಾಗಾಗಿ ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಪ್ರಜೆಗಳು ಕೂಡ ಸಜ್ಜನರಾಗಿದ್ರು. ಯಥಾ ಚಿತ್ತಂ ತಥಾ ವಾಚೋ ಯಥಾ ವಾಚಸ್ ತಥಾ ಕ್ರಿಯಃ ಚಿತ್ತಂ ವಾಚಿ ಕ್ರಿಯಾಯಾಂಚ ಸಾಧನಾ ಮೇಕರೂಪತ ಅನ್ನುವಂತಹ ಸಂಸ್ಕೃತಿ ನಮ್ದು. ಮನಸ್ಸಿನಲ್ಲಿ ಇರೋದನ್ನೇ ಮಾತಾಡ್ಬೇಕು, ಮಾತಿನಂತೆ ಕ್ರಿಯೆ ಇರಬೇಕು. ಮನಸ್ಸು, ಮಾತು ಮತ್ತೆ ಕೃತಿ ಒಂದೇ ರೀತಿ ಇದ್ರೆ ಅಂಥವರು ಸಜ್ಜನರು ಅನಿಸ್ಕೊಳ್ತಾರೆ. ಹಾಗಾಗಿ ಈ ದಿವಸದ ವಿಷಯ ಬಹಳ ಆಸಕ್ತಿದಾಯಕವಾದದ್ದು ಹಾಗೂ ದಿನದಿಂದ ದಿನಕ್ಕೆ ಹಾಳಾಗ್ತಾ ಇರುವಂತಹ ಸಮಾಜಕ್ಕೆ ಒಂದು ಮೌಲ್ಯ ಶಿಕ್ಷಣವನ್ನ ಕೊಡುವಂತದ್ದಾಗಿದೆ. ಶ್ರೀರಾಮ ನಮ್ಮನ್ನ ಎಷ್ಟರ ಮಟ್ಟಿಗೆ ಆವರಿಸಿದ್ದಾನೆ ಅಂದ್ರೆ, ಎಲ್ಲದಕ್ಕೂ ನಾವು ರಾಮನ್ನೇ ಕರಿತೀವಿ. ಈ ಕೊಲೆ, ಸುಲಿಗೆ, ಅತ್ಯಾಚಾರ, ಭ್ರಷ್ಟಾಚಾರ ಇವೆಲ್ಲವನ್ನ ನೋಡಿ ರಾಮನಿಲ್ಲವೇ ನಾಡಿನೊಳಗೆ ಅನ್ನುವಂಥ ಭಾವ ಹುಟ್ಟಿ ಕೃತಿಯನ್ನ ಕೂಡ ತಯಾರು ಮಾಡ್ತಾ ಇದ್ದೀನಿ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಮುನ್ನುಡಿಯಾಗಿ ಪ್ರಾರ್ಥನೆಯನ್ನ ನಡೆಸ್ಕೊಡ್ಲಿದ್ದಾರೆ ಶ್ರೀಮತಿ ಸೌಮ್ಯ ಫಣೀಶ್ ಅವರು. ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಪಾರ್ವತಿ ನಂದನ ಸುಂದರ, ಪಾರ್ವತಿ ನಂದನ ಸುಂದರ, ಶಾರದ ಸುರವಂದ್ಯ ಶಿರಬಾಗುವೆನು. ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಪಂಕಜನಯನ ಶ್ರೀ ವೆಂಕಟವಿಠಲ, ಪಂಕಜನಯನ ಶ್ರೀ ವೆಂಕಟವಿಠಲ
ಶಂಕರ ತನಯನೇ ಗಣಪತಿಯನ ಪಾಲಿಸೋ ಗಂಭೀರ ಗಣಪತಿಯನ ಪಾಲಿಸೋ ಗಂಭೀರ ಗಣಪತಿಯನ ಪಾಲಿಸೋ. ಧನ್ಯವಾದ ಮೇಡಮ್. ಧನ್ಯವಾದ. ಗಣಪತಿ ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶ್ರೀಮತಿ ಸೌಮ್ಯ ಪಣೇಶ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸ್ವಾಗತ. ಈ ಸಭೆಯಲ್ಲಿ ಹಾಜರಿರುವಂತಹ ಎಲ್ಲರನ್ನ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಿದ್ದಾರೆ ಶ್ರೀಯುತ ತಗಡೂರು ಗೋಪಿನಾಥ್ ಅವರು. ನಮಸ್ಕಾರ. ಮೈಸೂರು ಜಿಲ್ಲಾ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ 229ನೇ ದೂರಕರೆಯ ಉಪನ್ಯಾಸ ಮಾಲಿಕೆಗೆ ಎಲ್ಲರೂ ಆಸೀನರಾಗಿದ್ದೇವೆ. ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರನ್ನ ಸ್ವಾಗತಿಸುವಂತ ಜವಾಬ್ದಾರಿ ನನ್ನ ಪಾಲಿಗಿದೆ. ಇಂದಿನ ಈ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ 229ನೆಯ ದೂರಕರೆಯ ಉಪನ್ಯಾಸದಲ್ಲಿ ಹಾಜರಾಗಿ ನಾವೆಲ್ಲರೂ ಪುನೀತರಾಗೋಣ ಅಂತ ಹೇಳ್ತಾ, ಇಂದಿನ ಈ ಕಾರ್ಯಕ್ರಮಕ್ಕೆ ವಿ ರಂಗನಾಥ್ ಸರ್ ಅವರು, ಆಬಾಸಾಪ ಶ್ರೀಗಂಧ ವಲಯದ ಪ್ರಮುಖರು, ಅವ್ರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತೆ ಮೈಸೂರು ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಎಸ್ ಸುಬ್ರಹ್ಮಣ್ಯ ಸರ್, ಇವರಿಗೂ ಕೂಡ ಆಬಾಸಾಪ ಜಿಲ್ಲಾ ಸಮಿತಿಯ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮತ್ತೆ ಅದೇ ನಾಮಾಂಕಿತರಾಗಿರ್ತಕ್ಕಂತಹ ಕಾರ್ಯದರ್ಶಿಗಳು ಆಗಿರ್ತಕ್ಕಂತಹ ಮೈಸೂರು ಜಿಲ್ಲಾ ಸಮಿತಿಯ ಸುಬ್ರಹ್ಮಣ್ಯ ಸರ್ ಅವರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇಂದಿನ ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂತಹ ಆಧ್ಯಾತ್ಮಿಕ ಚಿಂತಕರು, ಮೌಲ್ಯ ಶಿಕ್ಷಣ ತಜ್ಞರು, ಉತ್ತಮ ಅಂಕಣ ಬರಹಗಾರರು ಆಗಿರ್ತಕ್ಕಂತಹ ಶ್ರೀಮತಿ ಮೃದುಲಾ ವಿಜಯೇಂದ್ರ ಮೇಡಮ್ ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಈ ಒಂದು ಜಿಲ್ಲಾ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮತ್ತೆ ಈ ನಿಟ್ಟಿನಲ್ಲಿ ನಮಗೆ ಸಹಕಾರವನ್ನ ನೀಡ್ತಾ ಇರತಕ್ಕಂತಹ ಎಂದಿನಂತೆ ವಾರದ ಕಿರುಗತ್ತಿನಲ್ಲಿ ಶ್ರೀ ಕೆ ರಘುಶೆಟ್ಟಿ ಅವರು, ಪ್ರಾಂತ ಕಾರ್ಯಕ್ರಮ ಅನುವರ್ತಿ, ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮತ್ತೆ ತಾಂತ್ರಿಕ ಸಹಕಾರವನ್ನು ನೀಡ್ತಾ ಇರ್ತಕ್ಕಂತಹ ಶ್ರೀಮತಿ ಜೈಮಾಲಾ ಅವರು, ಸಂಪರ್ಕ ಪ್ರಮುಖ ಜಿಲ್ಲಾ ಸಮಿತಿ, ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿರ್ಮಾಣ ಸಹಕಾರ ಶ್ರೀಮತಿ ಜಯಂತಿ ಎಂ.ಎನ್. ರವರು, ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ, ಎಲ್ಲ ನಮ್ಮ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿಯ ಸಾಹಿತ್ಯ ಘಟಕಗಳ ಸಂಚಾಲಕರು ಮತ್ತೆ ಸದಸ್ಯರು, ಇಲ್ಲಿ ಯಾರು ಆಸೀನರಾಗಿದ್ದಾರೆ ಮತ್ತೆ ಯಾರು ಈ ಉಪನ್ಯಾಸದಲ್ಲಿ ಭಾಗವಹಿಸಿದ್ದಾರೆ, ಅವರೆಲ್ಲರಿಗೂ ಕೂಡ ನಮ್ಮ ಮೈಸೂರು ಜಿಲ್ಲಾ ಸಮಿತಿಯ ಪರವಾಗಿ ನಾವು ಸ್ವಾಗತವನ್ನ ಬಯಸ್ತಾ, ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಈ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಮೈಸೂರು ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ನಾನು ವಿರಮಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಧನ್ಯವಾದ ಸರ್. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದೀರಿ. ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಈ ಸುಂದರ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಮತಿ ಮೃದುಲಾ ವಿಜಯೇಂದ್ರ, ಆಧ್ಯಾತ್ಮ ಚಿಂತಕರು, ಮೌಲ್ಯ ಶಿಕ್ಷಣ ತಜ್ಞರು ಹಾಗೂ ಅಂಕಣ ಬರಹಗಾರರು. ಇವರನ್ನ ಪರಿಚಯಿಸಲಿದ್ದಾರೆ ಶ್ರೀಯುತ ಇಂದಿರೇಶ್ ಅವರು. ಎಲ್ರಿಗೂ ನಮಸ್ಕಾರ. ಸಂಜೆಯ ಸಮಯದಲ್ಲಿ ಮುಂಗಾರು ಮಳೆಯ ಮುನ್ಸೂಚನೆ. ಮೃದು ಸ್ವಭಾವದ ಶ್ರೀಮತಿ ಮೃದುಲಾ ವಿಜಯೇಂದ್ರ ರವರು, ಆಧ್ಯಾತ್ಮ ಚಿಂತಕಿ, ಮೌಲ್ಯ ಶಿಕ್ಷಣ ತಜ್ಞೆ, ಅಂಕಣ ಬರಹಗಾರ್ತಿರವರ ಕಿರು ಪರಿಚಯವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಶ್ರೀಯುತರು ತಾಂತ್ರಿಕ ಶಿಕ್ಷಣ ಪಡೆದು ಕೆಲವು ವರ್ಷಗಳ ಕಾಲ ಅದೇ ವಿಷಯಗಳಲ್ಲಿ ವೃತ್ತಿಯನ್ನ ಮಾಡಿದ್ದಾರೆ. ಇದು ಅವರ ವೃತ್ತಿ ಜೀವನದ ಪರಿಚಯವಾದ್ರೆ, ಶ್ರೀಯುತರು ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿಯಿಂದ ದ್ವೈತ ವೇದಾಂತ ವಿದ್ವಾನ್ ಅಭ್ಯಾಸ ಮಾಡಿದ್ದಾರೆ. ಅದು 8 ವರ್ಷಗಳ ಕಾಲ MA ಆಚಾರ್ಯ, ಸಂಪೂರ್ಣ ಸಂಸ್ಕೃತದಲ್ಲಿ ಇವರು ದ್ವೈತ ವೇದಾಂತ ವಿದ್ವಾನ್ ಅಭ್ಯಾಸವನ್ನ ಮಾಡಿದ್ದಾರೆ. ಆನ್ಲೈನ್ ಮುಖಾಂತರ ದೇಶ ವಿದೇಶಗಳಲ್ಲಿನ ಆಸಕ್ತರಿಗೆ ಈ ಕೆಳಗೆ ತಿಳಿಸುವ ವಿಷಯಗಳ ಬೋಧನೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈಶಾ ವಾಸ್ಯೋಪನಿಷತ್, ಕೇನೋಪನಿಷತ್, ಕಠೋಪನಿಷತ್, ಭಗವದ್ಗೀತಾ, ಆಂಗ್ಲ ಮತ್ತು ಕನ್ನಡ ಎರಡರಲ್ಲೂ ಕೂಡ ಆನ್ಲೈನ್ ನಲ್ಲಿ ಅವರು ಬೋಧನೆಯನ್ನ ಮಾಡಿದ್ದಾರೆ. ಅನ್ನಂ ಭಟ್ಟನ ತರ್ಕ ಸಂಗ್ರಹ, ಅದು ಕೂಡ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ. ತತ್ವ ಸಂಖ್ಯಾನ ಮಧ್ವಾಚಾರ್ಯರ ಪ್ರಮುಖವಾದ ಗ್ರಂಥವಾಗಿರುತ್ತೆ. ಸರ್ವದರ್ಶನ ಸಂಗ್ರಹ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ. ಪ್ರಸಕ್ತ ಸಮಯದಲ್ಲಿ ವಾಲ್ಮೀಕಿ ಮೂಲ ರಾಮಾಯಣದ ಬಗ್ಗೆ ವಿಷಯವನ್ನ ಪ್ರಸ್ತುತಪಡಿಸಿದ್ದಾರೆ. ಭಾಗವತಗಳ ಪಾಠ ಆಚಾರ್ಯರ ಭಾಷ್ಯ ಮತ್ತು ತಾತ್ಪರ್ಯ ನಿರ್ಣಯಗಳ ಸಂಕೇತವಾಗಿರುತ್ತೆ. ಇವರು ಆನ್ಲೈನ್ ನಲ್ಲಿ ಬೋಧನೆ ಮಾಡಿದ್ರು ಕೂಡ ಮೌಲ್ಯ ಶಿಕ್ಷಣ ತಜ್ಞೆಯಾಗಿ ಶ್ರೀಯುತರು
ಪ್ರಮುಖ ನೆಲೆಯಲ್ಲಿ ಹೊರಹೊಮ್ಮಿದ್ದಾರೆ. ನರೇಂದ್ರ ನೆಲೆ ಮುಂತಾದ ನೆಲೆಗಳಲ್ಲಿ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನ ಕೆಲವು ಕಾಲ ಹೇಳಿಕೊಟ್ಟಿದ್ದಾರೆ. ಇದು ಪ್ರಸ್ತುತ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಈ ಮುಂದಿನ ವರ್ಷದಿಂದ ನೈತಿಕ ಶಿಕ್ಷಣವನ್ನ ಬೋಧನೆಯನ್ನ ಮಾಡಬೇಕು ಅಂತ ಪ್ರಸ್ತುತಪಡಿಸ್ತಾ ಇದೆ. ಮತ್ತೊಂದು ಮೌಲ್ಯಾಧಾರಿತ ಶಿಕ್ಷಣ ಪಠ್ಯಕ್ರಮವನ್ನ ಇವರು 4ನೇ ತರಗತಿಯಿಂದ 9ನೇ ತರಗತಿಯವರೆಗಿನ ಮಕ್ಕಳಿಗಾಗಿ ರಚನೆ ಮಾಡಿ ಕೆಲವು ಶಾಲೆಗಳಲ್ಲಿ ಪಾಠವನ್ನು ಕೂಡ ಮಾಡಿದ್ದಾರೆ. ಇದು ಇವರ ಮೌಲ್ಯ ಶಿಕ್ಷಣ ತಜ್ಞೆಯ ಒಂದು ಪ್ರತಿಭೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಲ್ಲಿ ಶ್ರೀಯುತರ ಪಾತ್ರ ಅಮೂಲ್ಯವಾದದ್ದು. ಶ್ರೀಯುತರು ಬೆಂಗಳೂರು ದಕ್ಷಿಣ ಮಹಿಳಾ ಪ್ರಕಾರದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ವರ್ಷದಿಂದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಸ್ವಾಧ್ಯಾಯ ಪ್ರಕಾರ ಪ್ರಮುಖರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಜೊತೆಗೆ ಮತ್ತೊಂದು ಗರಿಮೆ ಅಂಕಣ ಬರಹಗಾರರಾಗಿ ಶ್ರೀಯುತರು ಕೆಲವು ವರ್ಷಗಳ ಕಾಲ ಹಿಂದೂ ಸೇವಾ ಪ್ರತಿಷ್ಠಾನದ ಸೇವಾಧಿಶಂ ಎಂಬ ಮಾಸಪತ್ರಿಕೆಯಲ್ಲಿ ಮೌಲ್ಯಗಳ ಚಿಂತನೆಯ ಸಂಬಂಧಿತ ಒಂದು ಅಂಕಣವನ್ನ ಬರೆದಿದ್ದಾರೆ. ಅಸೀಮ, ವಿಕ್ರಮ, ಸ್ತ್ರೀ ಜಾಗೃತಿ ಮತ್ತು ಹೊಸ ದಿಗಂತಗಳಲ್ಲಿ ಇವರ ಬರಹಗಳು, ಅಂಕಣಗಳು ಪ್ರಕಟವಾಗಿದೆ. ನಿಜಕ್ಕೂ ಕೂಡ ಶ್ರೀಯುತರು ನಮ್ಮ ಈ ಒಂದು ದೂರ ಕರೆಯಲ್ಲಿ ರಾಮಾಯಣದಲ್ಲಿ ರಾಮನ ವಿಷಯವನ್ನ ಮಾತನಾಡೋದಕ್ಕೆ ನಮ್ಗೆಲ್ರಿಗೂ ಹೆಮ್ಮೆ ಆಗ್ತಾ ಇದೆ ಅಂತ ಹೇಳ್ತಾ ಈ ಒಂದು ಮೇರು ವ್ಯಕ್ತಿತ್ವದ ಪ್ರತಿಭೆಯನ್ನ ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಇಂದಿರೇಶ್ ಅವರಿಗೆ. ಬಹಳ ಸುಂದರವಾಗಿ ಪರಿಚಯ ಮಾಡಿಕೊಟ್ಟಿದ್ದೀರಿ. ಮೃದುಲಾ ಮೇಡಮ್ ವ್ಯಕ್ತಿತ್ವ ಸಾಧನೆಗಳನ್ನ ಕೇಳಿ ಬಹಳ ಸಂತೋಷ ಆಯ್ತು. ಈಗ ಮೃದುಲಾ ವಿಜಯೇಂದ್ರ ಮೇಡಮ್ ತಮಗೆ ನೇರವಾಗಿ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇವೆ. ತಮ್ಮ ಉಪನ್ಯಾಸವನ್ನ ಕೇಳೋದಕ್ಕೆ ಎಲ್ಲರೂ ಉತ್ಸಾಹದಿಂದ ಕಾಯ್ತಾ ಇದ್ದೇವೆ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಮತ್ತು ಪರಿಚಯವನ್ನು ಕೋರಿದ ಎಲ್ಲರೂ ತುಂಬಾ ಸುಂದರವಾಗಿ ಮಾಡಿದ್ರಿ. ನಿಮ್ಗೆಲ್ಲ ಧನ್ಯವಾದಗಳು. ಮತ್ತು ನನ್ನ ನಾಲ್ಕು ಮಾತನ್ನು ಕೇಳೋಕೆ ಬಂದಿರೋ ಎಲ್ಲರಿಗೂ ನಾನು ನಮಸ್ಕಾರವನ್ನು ಅರ್ಪಿಸ್ತಾ ನನ್ನ ಮಾತನ್ನ ಶುರು ಮಾಡ್ತೇನೆ. ರಾಮಾಯಣದಲ್ಲಿ ರಾಮ ಎಂಬ ವಿಷಯದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೊರಟಿದ್ದೇನೆ. ಮೊದಲು ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತೇನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ರಾಮಂ ರಾಮಾನುಜಂ ಸೀತಾಂ ಭರತಂ ಭರತಾನುಜಂ ಸುಗ್ರೀವಂ ವಾಯುಸೂನಂ ಚ ಪ್ರಣಮಾಮಿ ಪುನಃ ಪುನಃ. ವೇದವೇದ್ಯೆ ಪುರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದಃ ಪ್ರಚೇತಸಾ ದಾಸಿ ಸಾಕ್ಷಾತ್ ರಾಮಾಯಣಾತ್ಮನ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ರಾಮಾಯಣದಲ್ಲಿ ರಾಮ ಎನ್ನುವ ವಿಷಯದ ಬಗ್ಗೆ ಮಾತಾಡೋಕೆ ಹೊರಟಿದ್ದೀನಿ. ರಾಮಾಯಣ ಸುಮಾರು 14,000 ವರ್ಷಗಳ ಹಿಂದೆ ನಡೆಯಿತು ಅಂತ ಇಂದಿನ ಸಂಶೋಧನೆಗಳು ತುಂಬಾ ಮಾಡಿದ್ದಾರೆ, ಅದರಿಂದ ತಿಳಿದು ಬರುತ್ತೆ. ರಾಮಾಯಣ ಓದ್ತಾ 14,000 ವರ್ಷದ ಹಿಂದೆ ನಮ್ಮ ಮನುಷ್ಯರ ಜನಾಂಗ ಅಷ್ಟೊಂದು ಸೋಫಿಸ್ಟಿಕೇಟೆಡ್ ಆಗಿ, ಅಂದ್ರೆ ಒಂದು ಮೌಲ್ಯಗಳ ವಿಷಯದಲ್ಲಿ, ಒಂದು ನಡವಳಿಕೆ ವಿಷಯದಲ್ಲಿ ಮುಂದುವರಿತಿತ್ತ ಅಂತ ನಮ್ಗೆ ಆಶ್ಚರ್ಯವಾಗುತ್ತೆ. ಇದು ತಾಂತ್ರಿಕತೆ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಆಗ ಬೇರೆ ರೀತಿಯ ತಾಂತ್ರಿಕತೆ ಇತ್ತು, ಮಂತ್ರದ ತಾಂತ್ರಿಕತೆ ಇತ್ತು. ಈಗ ಯಂತ್ರಗಳ ತಾಂತ್ರಿಕತೆ ಇದೆ, ಆಗ ಮಂತ್ರಗಳ ತಾಂತ್ರಿಕತೆ ಇತ್ತು. ಆಮೇಲೆ ಆಗ ಮನುಷ್ಯ ಸಂಬಂಧಗಳು, ಅವ್ರು ಇದ್ದ ರೀತಿ, ಅವ್ರು ವ್ಯವಹಾರ ಮಾಡ್ತಾ ಇದ್ದ ರೀತಿ, ಆಗಿನ ಜನರ ಮೌಲ್ಯಗಳು, ಆಗಿನ ನಗರಗಳನ್ನು ನಿರ್ಮಾಣ ಮಾಡುತ್ತಿದ್ದ ರೀತಿ, ಈ ಅವರ ಉದಾತ್ತವಾದ ನಡವಳಿಕೆ, ಹೀಗೆ ಎಲ್ಲ ನೋಡಿದಾಗ ಒಂದು ಮೋಸ್ಟ್ ಸಿವಿಲೈಸ್ ಸೊಸೈಟಿ ಅಂತ ಹೇಳ್ಬೋದು. ಅನೇಕ ವಿಷಯಗಳು ಅತ್ಯಂತ ಉನ್ನತ ಮಟ್ಟದಲ್ಲಿ ಇತ್ತು ಆಗಿನ ಜನರಲ್ಲಿ. ಹಾಗೆ ಅಂತ ರಾಮಾಯಣದ ಪಾತ್ರಗಳು, ಸನ್ನಿವೇಶಗಳು, ಕಥೆನ ನೋಡಿದಾಗ ಗೊತ್ತಾಗುತ್ತೆ. ಅದರಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಆದರ್ಶಮಯ ಮೌಲ್ಯಯುತ ನಡವಳಿಕೆ ಅಂದ್ರೆ ಶ್ರೀರಾಮನ ಪಾತ್ರ. ಈಗ ರಾಮ ಯಾಕೆ ಶ್ರೇಷ್ಠ ಅಥವಾ ಆದರ್ಶ ಪುರುಷೋತ್ತಮ ಅಂತ ತಿಳ್ಕೊಳ್ಬೇಕಾದ್ರೆ ಬೇರೆ ಇವರೆಲ್ಲ ಹೇಗಿದ್ರು ಅಂತ ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದಾಗ ರಾಮ ಯಾಕೆ ಮುಖ್ಯ ಆದ ಅಂತ ನಮ್ಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಯಾವುದು ಒಂದು ರಿಲೇಟಿವ್ ಅಂತಾರೆ, ಒಂದು ದೊಡ್ಡದು ಹೀಗೆ ಇಟ್ಟಾಗ ಒಂದು ದೊಡ್ಡದು ಒಂದು ಚಿಕ್ಕದು ಅಂತ ಗೊತ್ತಾಗತ್ತೆ. ಎಲ್ಲರೂ ಸಮಾನವೇ ಆಗಿದ್ದಾಗ ಒಬ್ರು ದೊಡ್ಡವರು ಒಬ್ರು ಚಿಕ್ಕವರು ಅಂತ ಅನ್ಸೋಲ್ಲ. ಸೊ ಯಾಕೆ ರಾಮ ದೊಡ್ಡವನು ಅನ್ನೋದಕ್ಕೆ ಆಗಿನ ಜನರು ಯಾವ ರೀತಿ ಇದ್ರು ಅವ್ರ ಬಗ್ಗೆ ಎಲ್ಲ ಒಂದು ಪಕ್ಷಿ ನೋಟವನ್ನು ಮೊದಲು ನೋಡೋಣ, ರಾಮನನ್ನು ನೋಡೋಕೆ ಮುಂಚೆ. ರಾಮಾಯಣದಲ್ಲಿ ಬರುವುದು 5 ರೀತಿ ಜನ ಬರ್ತಾರೆ. ಮೊದಲನೇದು ರಾಮನ ಪರಿವಾರ ಮತ್ತು ಮಾನವರು.
ಇಲ್ಲಿ ರಾಮನ ಪರಿವಾರದಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ, ದಶರಥ ಮತ್ತೆ ಅವನ ರಾಣಿಯರು ಹಾಗೂ ಆಗಿನ ಕಾಲದ ಪೃಥ್ವಿಯ ಸಾಮಾನ್ಯ ಜನರು ಅಥವಾ ಮನುಷ್ಯ ಮಾತ್ರರನ್ನ ತೆಗೆದುಕೊಳ್ಬೇಕು. ಅಂದ್ರೆ ಅದು ತ್ರೇತಾಯುಗದ ಜನರು, ಅವರ ರೀತಿ ನೀತಿಗಳು. ಇವರೆಲ್ಲ ಧರ್ಮದ ಪರಿಪಾಲನೆ ನಂಬಿಕೆ ಇಟ್ಟವ್ರು. ಇವರೆಲ್ಲ ಧರ್ಮದ ಪ್ರಕಾರ ಜೀವನ ನಡೆಸ್ತಾ ಇದ್ರು. ಆತ್ಮದಲ್ಲಿ ಆಸಕ್ತಿ ಇತ್ತು, ಆಧ್ಯಾತ್ಮದಲ್ಲಿ ಆಸಕ್ತಿ ಇತ್ತು. ಹಾಗಾಗಿ ರಾಮ ಮತ್ತೆ ಅವನ ಪರಿವಾರದವರು ಎಲ್ಲರಿಗಿಂತ ಅವರಿಗೆ, ಆ ಮನುಷ್ಯರಿಗೆ ಆ ಮಾದರಿಯಾಗೆ ನಿಲ್ಲೋ ಅವಶ್ಯಕತೆ ಇತ್ತು. ಹಾಗೆ ಅವರೆಲ್ಲರಿಗೆ ನಡ್ಕೊಂಡ್ರು. ನನಗೆ ಸ್ವಲ್ಪ ಕೆಮ್ಮಿದೆ, ಸ್ವಲ್ಪ ಟಾಲರೇಟ್ ಮಾಡ್ಕೊಳ್ಳಿ. ಇಡೀ ಕಾಲದ ಇಕ್ಷ್ವಾಕು ವಂಶವೇ ಧರ್ಮದ ಪ್ರಕಾರ ರಾಜ್ಯವನ್ನ ಆಳ್ತಾ ಇತ್ತು. ಪ್ರತಿ ಸಂಬಂಧಗಳ ಮಧ್ಯ ಕೂಡ ಆವಾಗ ಅತ್ಯಂತ ಪವಿತ್ರವಾದ ಪ್ರೇಮ ಇತ್ತು. ಈ ಸಂಬಂಧಗಳಲ್ಲಿ ತ್ಯಾಗ, ಅಪರಿಗ್ರಹ, ಸತ್ಯ, ಧರ್ಮ ಪ್ರಜ್ಞೆ, ಹಿರಿಯರಲ್ಲಿ ಗೌರವ ಮತ್ತೆ ಭಕ್ತಿ, ಗುರುಗಳಲ್ಲಿ ಗೌರವ, ಕರ್ತವ್ಯ ನಿಷ್ಠೆ, ದಾನ, ಯಜ್ಞ, ತಪಸ್ಸು, ಆಮೇಲೆ ದೇವತೆಗಳು ಮತ್ತೆ ಪಿತೃಗಳ ಆರಾಧನೆ, ಹೀಗೆ ಈ ಎಲ್ಲ ಮೌಲ್ಯಗಳನ್ನು ಆ ರಾಮನ ವಂಶ, ರಘುವಂಶ ಅಂತ, ಇಕ್ಷ್ವಾಕು ವಂಶ ಅಂತ ಏನ್ ಹೇಳ್ತೀವಿ, ಅದು ಒಂದು ಮೈಗೂಡಿಸ್ಕೊಂಡ್ಬಿಟ್ಟಿತ್ತು. ಅದೇ ಅವರ ಉಸಿರಾಗಿತ್ತು. ಹಾಗೆ ಆಗಿನ ಜನ ಕೂಡ ಧಾರ್ಮಿಕವಾಗಿದ್ದರಿಂದ ಈ ರೀತಿ ನಡವಳಿಕೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವರು ರಾಮನ ವಂಶದಿಂದ. ಅವ್ರ ಮಾದರಿಯಾಗಿ ನಿಲ್ಬೇಕಿತ್ತು. ಅದು ಒಂದು ಆಗಿನ ಕಾಲದ ವ್ಯಕ್ತಿ ಸಮಾಜದ ಚಿತ್ರಣ. ಮುಂದೆ ಋಷಿಮುನಿಗಳ ವರ್ಗ, ಎರಡನೇ ವರ್ಗ ಋಷಿಮುನಿಗಳ ವರ್ಗ. ಈ ವರ್ಗದವರು ಸರ್ವದಾ ಯಾವಾಗ್ಲೂ ಆಧ್ಯಾತ್ಮ ಚಿಂತನೆಯಲ್ಲೇ ತೊಡಗಿಕೊಂಡು ಸಾಧನೆಯನ್ನೇ ಮಾಡ್ತಾ ಇರ್ತಿದ್ರು. ಅವ್ರು ಎಲ್ಲಾ ಕಾಮನೆಗಳನ್ನ ಬಿಟ್ಟು ಆಶ್ರಮಗಳಲ್ಲಿ ವಾಸಿಸ್ತಾ ಕಂದಮೂಲಗಳನ್ನ ತಿಂತ ಅವರು ದೇವತೆಗಳ ಯಜ್ಞ, ಯಾಗ ಎಲ್ಲ ಮಾಡ್ತಾ ಇದ್ರು. ಇವರು ರಾಜರಿಗೆ ಆವಾಗ ಧರ್ಮದ ಮಾರ್ಗದಲ್ಲಿ ಹೇಗೆ ನಡಿಬೇಕು ಅಂತ ಕಾಲ ಕಾಲಕ್ಕೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ರು. ಇವರಿಗೆ ಕೆಲವು ಸಿದ್ಧಿಗಳು ಕೂಡ ಮೈಗೂಡಿಸ್ಕೊಂಡಿದ್ರು. ಆಕಾಶದಲ್ಲಿ ಸಂಚಾರ ಮಾಡುವಂತ ಸಿದ್ಧಿ, ದೇವತೆಗಳ ಲೋಕಕ್ಕೆ ಹೋಗಿ ಬರುವಂತ ಸಿದ್ಧಿ, ಇದೆಲ್ಲ ಇತ್ತು ಅಂತ ರಾಮಾಯಣದಲ್ಲಿ ಬರುತ್ತೆ. ಆದ್ರೆ ಅವರು ಇದನ್ನ ಯಾವುದನ್ನ ಸ್ವಾರ್ಥಕ್ಕೆ ಬಳಸ್ತಾ ಇರ್ಲಿಲ್ಲ. ಇದು ಋಷಿ ಮುನಿಗಳ ವರ್ಗ. ಆಮೇಲೆ ಇನ್ನೊಂದು ರಾಕ್ಷಸರ ಕುಲ ಇತ್ತು, ತುಂಬಾ ಪ್ರಚಲಿತವಾಗಿತ್ತು. ರಾಮ ಹುಟ್ಟಕ್ ಮುಂಚೆ ರಾಮನ ಪಿತೃಗಳ ಕಾರ್ಯ ಅನರಣ್ಯ ಅನ್ನೋನೇ ರಾವಣನ ಹತ್ತಿರ ಯುದ್ಧ ಮಾಡಿ ಸೋತಿರ್ತಾನೆ. ತುಂಬಾ ವರ್ಷಗಳಿಂದ ರಾಕ್ಷಸರ ಕುಲವೂ ಒಂದು ಪ್ಯಾರಲಲ್ ಆಗಿ ನಡ್ಕೊಂಡ್ ಬರ್ತಾ ಇತ್ತು ಆಗಿನ ತ್ರೇತಾಯುಗದಲ್ಲಿ. ಅವರೆಲ್ಲ ಈಗ ನಾವೇನ್ ಶ್ರೀಲಂಕಾ ಅಂತೀವಿ, ಅಲ್ಲಿ ಸುಮಾತ್ರ, ಮಾಲಿ ಐಲ್ಯಾಂಡ್ ಅಂತ ಇದು ಇದೆ, ಅದದೇ ಹೆಸರಿದೆ. ಮಾಲಿವಂತ, ಸುಮಾತ್ರ, ಸುಮಾಲಿ, ಈ ತರ ಒಂದು ಐಲ್ಯಾಂಡ್ಸ್ ಏನಿ ಅದದೇ ಹೆಸರಿನ ರಾಕ್ಷಸರು ಆಗ್ಲೂ ಇದ್ರು. ಸೊ ರಾಕ್ಷಸರ ಕುಲ ಅವರು ಹೇಗೆ ಅಂದ್ರೆ, ಈ ಕುಲಕ್ಕೆ ಯಾವುದೇ ಮೌಲ್ಯಗಳಿರ್ಲಿಲ್ಲ. ಕಂಡವ್ರನ್ನ ತಿಂತಾ ಇದ್ರು, ಮನುಷ್ಯರನ್ನು ತಿಂತಾ ಇದ್ರು. ಕಂಡ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದು, ಅಣ್ಣ ತಮ್ಮಂದಿರ ಆಸ್ತಿಯನ್ನೇ ಕಿತ್ಕೊಳ್ಳೋದು, ಸೊಸೆಯರ ಮೇಲೆ ಅತ್ಯಾಚಾರ, ಆಮೇಲೆ ದೇವತೆಗಳ ರಾಜ್ಯದ ಮೇಲೂ ಹಾವಳಿ ಮಾಡೋದು, ಅಪ್ಸರೆ ಮೇಲೆ ಅತ್ಯಾಚಾರ, ದೊಡ್ಡವರ ಮೇಲೆ ಗೌರವ ಇಲ್ಲದೆ ಇರೋದು, ಗುರು ಹಿರಿಯರ ಮೇಲೆ ಯಾವುದೇ ಭಕ್ತಿ ಇಲ್ಲದೆ ಇರುವುದು, ಆಮೇಲೆ ಕೇವಲ ಕಾಮದ ಮೇಲೆ ಆಸಕ್ತಿ, ಮತ್ತೆ ನಾವೇ ಗೆಲ್ಬೇಕು ಅನ್ನೋ ಉದ್ದೇಶದಿಂದ ಸುಮ್ಮನೆ ಎಲ್ಲೋ ಹೋಗೋದು, ಯಾರ ರಾಜ್ಯದ ಮೇಲೆ ಯುದ್ಧ ಮಾಡೋದು, ಅವರ ಆಧಿಪತ್ಯ ಸಂಪಾದನೆ ಮಾಡೋದು, ಜನರನ್ನೆಲ್ಲ ಗೋಳೆಕೊಳ್ಳೋದು. ಹೀಗೆ ಕ್ರೂರ ವ್ಯಕ್ತಿತ್ವವಾಗಿದ್ದ ಒಂದು ವರ್ಗ, ರಾಕ್ಷಸರ ವರ್ಗ ಇತ್ತು ಆವಾಗ. ಆಮೇಲೆ ದೇವತೆಗಳು ಮತ್ತು ಅಪ್ಸರೆಯರದು ನಾಲ್ಕನೆಯ ವರ್ಗ. ಇವರು ಈ ದೇವತೆಗಳು ಸುಖ ಪ್ರಾರಬ್ಧವನ್ನು ಹೊಂದಿದವರು. ಅಂದ್ರೆ ಅತ್ಯಂತ ಪುಣ್ಯವನ್ನ ಸಂಪಾದಿಸಿದ ಇವರು ಕೇವಲ ಸುಖವನ್ನೇ ಸ್ವರ್ಗದಲ್ಲಿ ಅನುಭವಿಸ್ತಾ ಇದ್ರು. ಈ ದೇವತೆಗಳು ಮತ್ತೆ ಅಪ್ಸರೆಯರು ಮತ್ತೆ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆದವರು. ಇವರು ಧರ್ಮ ಮಾರ್ಗದಲ್ಲೇ ನಡೆಯುವಂತವ್ರು. ಪರಮಾತ್ಮನ ಬಗ್ಗೆ ಇವರಿಗೆ ಜ್ಞಾನ ಇತ್ತು. ಮತ್ತೆ ಇಡೀ ಭೂಲೋಕದ ಹಿತಲೋಕ ರಕ್ಷಣೆಯನ್ನು ಮಾಡೋಕೋಸ್ಕರ ಇವರು ನಿಯೋಜನೆಗೊಂಡಿರ್ತಾರೆ. ಹಾಗೆ ಈ ಇಂದ್ರಿಯ ಋಷಿಮುನಿಗಳ ಇಂದ್ರಿಯ ನಿಗ್ರಹವನ್ನು ಕೂಡ ಪರೀಕ್ಷಿಸುವ ಹೊಣೆಯು ಇವರದಾಗಿತ್ತು. ಈ ಋಷಿಮುನಿಗಳ ಆಧ್ಯಾತ್ಮದಲ್ಲಿ ಹೋಗ್ತಾ ಹೋಗ್ತಾ ಇಂದ್ರಿಯಗಳ ನಿಗ್ರಹ ಕಷ್ಟ ಆಗುತ್ತೆ, ಕಾಮನೆಗಳ ಅಡ್ಡ ಬರುತ್ತೆ. ಅವಾಗೆಲ್ಲ ಇವರು ಇಂದ್ರ ಅಂದ್ರೆ ಇಂದ್ರಿಯಗಳ ಅಧಿಪತಿ ಅವರು, ಅವನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋ ಒಂದು ಅಧಿಪತ್ಯ ಅವನದು. ಸೊ ಬೇರೆ ದೇವತೆಗಳೆಲ್ಲ ಒಂದೊಂದು ಇಂದ್ರಿಯಗಳಿಗೆ ಅಭಿಮಾನಿಗಳು. ಅವ್ರ ಕೆಲಸವೇ ಈ ಋಷಿ ಮುನಿಗಳು ಆಧ್ಯಾತ್ಮದಲ್ಲಿ ಚಿಂತನೆಯನ್ನು ಮಾಡಿ ಸಾಧನೆ ಮಾಡೋರು, ಟೆಸ್ಟ್ ಮಾಡೋರು, ಒಂಥರ ಅದ್ರಲ್ಲಿ ಪಾಸ್ ಆಗ್ಬೇಕು ಋಷಿ ಮುನಿಗಳು. ಆಗ ಆಧ್ಯಾತ್ಮದಲ್ಲಿ ಅವ್ರಿಗೆ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿತ್ತು, ಇಲ್ಲರ ಆಗ್ತಿರ್ಲಿಲ್ಲ. ಮತ್ತೆ ಈ ದೇವತೆಗಳ ಅಪ್ಸರೆಯರಿಗೆ ಮನುಷ್ಯರಿಗೆ ಅನ್ವಯ ಆಗ್ತಿದ್ದ ಯಾವುದೇ ಕೌಟುಂಬಿಕ ಮೌಲ್ಯಗಳು ಅನ್ವಯ ಆಗ್ತಾ ಇರಲಿಲ್ಲ. ಪತಿ ಪತ್ನಿ ಆತರ ಒಂದು ಇದ್ರೂ ಕೂಡ ಕೆಲವು ವಿಷಯಗಳಲ್ಲಿ ಅವರಿಗೆ ಒಂದು ಲಿಬರೇಷನ್ ಇತ್ತು. ಇವರು ಕೆಲವು ಮನುಷ್ಯರಿಗೆ ಅಪ್ಲೈ ಆಗುವ ಮೌಲ್ಯಗಳನ್ನು ಮೀರಿದವರಾಗಿದ್ರು. ಆದ್ರೂ ಅದಕ್ಕೂ ತಕ್ಕಂಗೆ ಕೆಲವು ಸಲ ಅವರು
ಕೆಟ್ಟದ್ದು ಮಾಡಿದಾಗ ಅವರಿಗೆ ಶಾಪವನ್ನು ಪಡೆದು ಆ ಕರ್ಮವನ್ನು ಅನುಭವಿಸ್ತಾ ಇದ್ರು ಅವರು. ಆದ್ರೆ ರಾಕ್ಷಸರು ಹಾಗೆ ಧರ್ಮವನ್ನು ಮೀರ್ತಾ ಇರ್ಲಿಲ್ಲ. ಸೊ ಇವರ ಬಗ್ಗೆ ತುಂಬಾ ಬರುತ್ತೆ ರಾಮಾಯಣದಲ್ಲಿ, ದೇವತೆಗಳ ಇಂಟರ್ಫಿಯರೆನ್ಸ್ ಎಲ್ಲ ಬರುತ್ತೆ ತುಂಬಾ. ಒಂಥರ ಅವರು ಸಹಜವಾಗಿ ಋಷಿಮುನಿಗಳ ಆಶ್ರಮಕ್ಕೆ ಬಂದು ಹೋಗ್ತಾ ಇದ್ರು. ಅವರು ಹವಿಸ್ಸನ್ನು ತಾವಾಗೆ ತಗೊಂಡು ಹೋಗ್ತಾ ಇದ್ರು, ವಿಮಾನದಲ್ಲಿ ಬಂದು ಇಳಿತಾ ಇದ್ರು. ಈ ತರ ಎಲ್ಲ ಹಾಗೆ ರಾಮಾಯಣದಲ್ಲಿ ಇದೇನೋ ಒಂದು ವಿಶೇಷ ಮ್ಯಾಜಿಕ್ ಅನ್ನೋ ಹಂಗೆ ಹೇಳಲ್ಲ, ನಾರ್ಮಲ್ ಅನ್ನೋ ಹಾಗೆ ಹೇಳ್ತಾರೆ. ಸೊ ಇವರು ಅಪ್ರಾಕೃತ ದೇಹವನ್ನು ಪಡ್ಕೊಂಡಿದ್ರು, ಅಂದ್ರೆ ಮನುಷ್ಯರ ರೀತಿ ಪ್ರಾಕೃತ ದೇಹ ಇವ್ರಿಗೆ ಇರಲಿಲ್ಲ. ಈ ಪ್ರಕೃತಿ ಅಲ್ಲ, ಪ್ರಕೃತಿ ಅದೇ, ಆದ್ರೆ ಈ ನಮ್ಮ ಪೃಥ್ವಿಯ ತೇಜಸ್ ವಾಯುವಾಕಾಶಗಳ ರೀತಿ ಆ ಕನ್ಸಿಸ್ಟೆನ್ಸಿ ಪ್ರಾಕೃತ ದೇಹ ಇರ್ಲಿಲ್ಲ. ಅಂದ್ರೆ ಅದೃಶ್ಯರಾಗಕ್ ಬರ್ತಾ ಇತ್ತು, ವಿಮಾನಗಳನ್ನ ಸಂಚಾರ ಮಾಡ್ತಿದ್ರು, ಆ ತರ. ಅಂದ್ರೆ 5ನೇ ವರ್ಗ ವಾನರರದ್ದು. ಈ ವರ್ಗ ರಾಮಾಯಣದ ಕಾಲಕ್ಕೂ ಹಿಂದೆ ಇತ್ತು ಅಂತ ತಿಳಿದು ಬರುತ್ತೆ. ಈ ವಾನರರೆಲ್ಲ ಪ್ರಾಣಿಗಳ ವರ್ಗಕ್ಕೆ ಸೇರ್ತಾರೆ, ಆದ್ರೆ ಬೇರೆ ಪ್ರಾಣಿಗಳ ರೀತಿ ಅಲ್ಲ. ಇವರು ಅತ್ಯಂತ ಶಕ್ತಿಶಾಲಿ ಮತ್ತೆ ಬುದ್ಧಿವಂತ ಪ್ರಾಣಿಗಳ ವರ್ಗಕ್ಕೆ ಸೇರ್ತಾರೆ. ಅವರ ಜೀವನ ಶೈಲಿ ಕೂಡ ಕೆಲವು ಮನುಷ್ಯರ ಹಾಗಿತ್ತು, ಕೆಲವು ಪ್ರಾಣಿಗಳ ಹಾಗೆಯೂ ಇದ್ವು. ಉದಾಹರಣೆಗೆ ವಾಲಿ ಮನುಷ್ಯರ ಹಾಗೆ ಸಂಧ್ಯವನ್ನೇ ಮಾಡ್ತಾ ಇದ್ದ. 4 ದಿಕ್ಕುಗಳಲ್ಲಿ ಅವನು 4 ಹೊತ್ತು ಸಂಧ್ಯವನ್ನೇ ಮಾಡ್ತಾ ಇರ್ತಾನೆ. ವೇದಗಳು ತಿಳ್ಕೊಂಡಿರ್ತಾರೆ, ಶಾಸ್ತ್ರಗಳನ್ನೆಲ್ಲ ತಿಳ್ಕೊಂಡಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಮನುಷ್ಯರ ಹಾಗೆ ಮದ್ವೆ ಮಾಡ್ಕೊಳ್ತಿರ್ತಾರೆ. ಆದ್ರೆ ಪ್ರಾಣಿಗಳ ಹಾಗೆ ಗುಹೆಯಲ್ಲಿ ವಾಸ ಮಾಡ್ತಿರ್ತಾರೆ, ಬೆಟ್ಟದಿಂದ ಬೆಟ್ಟಕ್ಕೆ ಹಾರ್ತಾ ಹಣ್ಣು ಹಂಪಲುಗಳು ತಿಂತಾ ಇರ್ತಾರೆ. ಹೀಗೆ ರಾಮನ ಕಾಲಕ್ಕೆ ಮಾತ್ರ ಹುಟ್ಟಿದ ವಾನರರೆಲ್ಲ, ಅವರ ಕರಡಿಗಳು ಎಲ್ಲಾರು ದೇವತೆಗಳ ಅಂಶವಾಗಿ ಹುಟ್ಟಿರ್ತಾರೆ. ತುಂಬಾ ದೇವತೆಗಳು ರಾಮನ ಕಾಲದಲ್ಲಿ ಹುಟ್ಟಿ ರಾಮನ ಯುದ್ಧಕ್ಕೋಸ್ಕರನೇ ಎಲ್ಲ ಪ್ರೀ ಪ್ಲಾನ್ಡ್ ಇದಲ್ಲ, ಹಾಗಾಗಿ ಹುಟ್ಟಿರ್ತಾರೆ. ಸೊ ಬೇರೆ ವಾನರರು ಇದ್ರು ಕೂಡ ಇವರು ವಾನರರು ದೇವತೆಗಳು ತುಂಬಾ ಜನ ಇರ್ತಾರೆ ರಾಮನಿಗೆ ಸಹಾಯ ಮಾಡ್ಲಿಕ್ಕೋಸ್ಕರ. ಇದು ಎಲ್ಲ ತಿಳ್ಕೊಂಡಾಗ ರಾಮನ ಪರಿವಾರದವರ ಮೌಲ್ಯ ಯಾಕೆ ಡಿಫ್ರೆಂಟ್ ಆಗಿ ಒಂದು ನಮ್ಗೆ ಮಾದರಿ ಆಗಿದೆ ಅಂತ ತಿಳಿದು ಬರುತ್ತೆ. ಇವರೆಲ್ಲರಿಗೂ ಕಂಪ್ಯಾರಿಟಿವ್ ಸ್ಟಡಿ ಮಾಡಿದಾಗ ರಾಮನ ಪರಿವಾರದವರೆಲ್ಲ ಎದ್ದು ನಿಲ್ತಾರೆ ಮೌಲ್ಯಗಳಲ್ಲಿ, ಆಧ್ಯಾತ್ಮದ ಇದರಲ್ಲಿ ಸಾಧನೆಯಲ್ಲಿ ಎದ್ದು ನಿಲ್ತಾರೆ. ಈಗ ಮತ್ತೆ ಇನ್ನೊಂದು ರಾಮನನ್ನು ತಿಳ್ಕೊಳ್ಬೇಕಾದ್ರೆ ರಾಮನ ಪರಿವಾರದಲ್ಲಿ ಸಂಬಂಧಗಳು ಹೇಗೆ, ಆ ಭಾವನೆಗಳು ಹೇಗೆ ಇತ್ತು ಅಂತ ತಿಳ್ಕೊಂಡಾಗ ಮತ್ತೆ ರಾಮನ ಒಂದು ಸ್ಪೆಷಾಲಿಟಿ ಕಾಣುತ್ತೆ, ರಿಲೇಟಿವ್ ಆಗಿ ಒಂದು ಗೊತ್ತಾಗುತ್ತೆ. ಭಾವಗಳ ಉತ್ಕಟತೆ ಇತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ಭಾವನಾತ್ಮಕ ಪಾತ್ರಗಳು ಎಲ್ಲಾನು, ಅದು ಸಕಾರಾತ್ಮಕವಾಗಿಯೂ ಇರ್ಬೋದು, ನಕಾರಾತ್ಮಕವಾಗಿಯೂ ಇರ್ಬೋದು. ಇಲ್ಲಿ ಕಂಡು ಬರೋ ಪ್ರತಿ ಸಂಬಂಧಗಳ ಬಗ್ಗೆ ಮಧ್ಯೆ ಇರೋ ಭಾವನೆಗಳ ಉತ್ಕಟತೆ, ಏನೋ ಒಂದು ಪ್ಯಾಷನೇಟ್ ಅಂತಾರಲ್ಲ, ಆ ಒಂದು ಆಯಾ ಸಂಬಂಧವನ್ನು ಗಟ್ಟಿ ಮಾಡೋದಕ್ಕೆ ಕಾರಣವಾಗಿ ನಿಲ್ಲತ್ತೆ. ಆ ರೀತಿಯ ಭಾವನೆಗಳ ಉತ್ಕಟತೆ ಇಲ್ಲದೆ ಹೋಗಿದ್ರೆ ಯಾವುದೇ ಸಂಬಂಧಗಳು ಮಾದರಿಯಾಗಿ ಇವತ್ತು ನಮ್ಗೆ ನಿಲ್ತಾ ಇರ್ಲಿಲ್ಲ. ಇವತ್ತು ನೋಡ್ಬೋದು ನೀವು ಎಲ್ಲ ಸಂಬಂಧಗಳ ಮಧ್ಯೆ ಆ ಭಾವನಾತ್ಮಕ ಸಂಬಂಧ, ಭಾವನೆಗಳು ಕಮ್ಮಿ ಆಗ್ಬಿಟ್ಟಿದೆ, ಯಾಂತ್ರಿಕತೆ ಬಂದ್ಬಿಟ್ಟಿದೆ. ಹಾಗಾಗಿ ಆ ರೀತಿಯ ಜೀವನ ಶೈಲಿ ನಮ್ಗೆ ನಡೆಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲ ಮನುಷ್ಯರು ಒಂದು ಯಂತ್ರಗಳಾಗಿ ಮಾರ್ಪಾಡುವಂತ ಇದೀವಿ ಅನ್ಸುತ್ತೆ. ಸೊ ಇಲ್ಲಿ ಕೆಲವು ಸಕಾರಾತ್ಮಕ ಭಾವನೆಗಳ ಉತ್ಕಟತೆ ಇದೆ, ಆಮೇಲೆ ನಕಾರಾತ್ಮಕ ಭಾವನೆಗಳ ಉತ್ಕಟತೆಯೂ ಇದೆ. ಸೊ ಮೊದಲಿಗೆ ಸಕಾರಾತ್ಮಕ ಅಂದ್ರೆ ಪಾಸಿಟಿವ್ ಫೀಲಿಂಗ್ಸ್, ಆದ್ರೆ ಉತ್ಕಟತೆ ಅಥವಾ ಎಕ್ಸ್ಟ್ರೀಮ್ ಅಂದ್ರೆ ಪ್ಯಾಷನ್ ಇಂದ ಆಗೋ ಒಂದು ಲಾಭವನ್ನು ನೋಡೋಣ. ಇಲ್ಲಿ ವನವಾಸ ವಿಧಿಸಿದ್ದು ಶ್ರೀರಾಮಚಂದ್ರನಿಗೆ ಮಾತ್ರ, ಕೈಕೇಯಿ. ಆದ್ರೆ ಸೀತೆ ಕೂಡ ಕಾಡಿನಲ್ಲಿ ತುಂಬಾ ಕಷ್ಟ ಆಗುತ್ತೆ ಅಂತ ತಿಳಿದ್ರು ಕೂಡ ಅವಳು ರಾಮನ ಜೊತೆಗೆ ನಾನು ಬಂದೇ ಬರ್ತೀನಿ ಅಂತ ಹೇಳ್ತಾಳೆ. ಅವನ ಒಟ್ಟಿಗೆ 14 ವರ್ಷ ಬರ್ತೀನಿ ಅಂತ ಹೇಳಿ ಅವನ ಜೊತೆಗೆ ಕಾಡಿನಲ್ಲಿ ಹೆಜ್ಜೆ ಹಾಕ್ತಾಳೆ. 1 ಅಲ್ಲ 2 ಅಲ್ಲ 14 ವರ್ಷ ಹೋಗ್ಬೇಕು. ಅವಳು ರಾಜ್ಕುಮಾರಿ. ಹಾಗಿದ್ರು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ತಾನು ತನ್ನ ಪತಿಯ ಜೊತೆಗೆ ಇರ್ಬೇಕು ಅನ್ನೋ ಪ್ರೀತಿ ಉತ್ಕಟತೆ ತೋರಿಸ್ತಾಳೆ. ಇದು ನಿಲ್ತಾಳೆ. ಗಂಡ ಏನೇ ಕಷ್ಟ ಬರ್ಲಿ ಅವನ ಜೊತೆ ಹೆಂಡತಿ ಸಮನಾಗಿ ಅವನ ಜೊತೆಗೆ ಹೆಜ್ಜೆ ಹಾಕ್ಬೇಕು. ಅವನ ಕಷ್ಟ ಬಂದಾಗ ಅವನ ಬಿಟ್ಟು ನಮ್ದೆಲ್ಲ ಇದು ನೀನ್ ಮಾಡ್ಕೊಂಡ್ರು ಕಮಿಟ್ಮೆಂಟ್ ಅಂತ ಹೇಳಿ ಬಿಡೋ ಆಗಿಲ್ಲ. ಆ ರೀತಿ ಪತ್ನಿಯ ಒಂದು ಏನು ಜವಾಬ್ದಾರಿ ಇದೆ, ಒಂದು ಯೋಚನೆ ಮಾಡುವ ರೀತಿ ಇದೆ, ಯಾವ ರೀತಿ ಭಾವನೆ ಪತಿಯ ಬಗ್ಗೆ ಇರಬೇಕು ಅನ್ನೋದಕ್ಕೆ ಮಾದರಿಯಾಗಿ ಸೀತೆ ನಿಲ್ತಾಳೆ. ಮುಂದೆ ಭರತನಿಗೆ ರಾಮನ ಪರವಾಗಿ ಇರುವ ಉತ್ಕಟವಾದ ಭ್ರಾತೃ ಪ್ರೇಮ. ಅವನು ರಾಮನ ಅಯೋಧ್ಯೆಗೆ ವಾಪಸ್ ಕರ್ಕೊಂಡು ಹೋಗಿ ತುಂಬಾ ಪ್ರಯತ್ನ ಮಾಡ್ತಾನೆ. ಆದ್ರೆ ರಾಮ ಬರ್ದಿದ್ದಾಗ, ಏನೇ ಹೇಳಿದ್ರು ಬರ್ದಿದ್ದಾಗ ಆ ರಾಮನ ಪಾದಕೆಗಳನ್ನೇ ಅವನ ತಲೆಯ ಮೇಲೆ ಇಟ್ಕೊಂಡು ಅದನ್ನೇ ರಾಮನ ಸಿಂಹಾಸನದ ಮೇಲೆ ಇಟ್ಟು ನಂದಿ ಗ್ರಾಮ ಅಂತ ಅಯೋಧ್ಯೆ ಹೊರಗಿರೋ ಒಂದು ಗ್ರಾಮದಲ್ಲಿ ಇದ್ದು ಸಂಸಾರ ಅವನು ರಾಜ್ಯಭಾರ ಮಾಡ್ತಾನೆ. ಅವನು ರಾಮನ ಹಾಗೆ ಕೆಳಗೆ ಮಲ್ಕೊಳ್ತಾನೆ, ಕಂದಮೂಲ ತಿಂತಾನೆ. ರಾಮ ಏನ್ ಕಷ್ಟ ಪಡ್ತಾ ಇದ್ದಾನೋ ಅದನ್ನೇ ನಾನು ಇಲ್ಲಿ ಪಡ್ತೀನಿ, ಇದಕ್ಕೆ ನಂದಲ್ಲ, ಅವನದನ್ನ ನಾನು ಮಾಡ್ತಾ ಇದ್ದೀನಿ, ಅವನ ಪರವಾಗಿ ಕೆಲಸ ಮಾಡ್ತಿದ್ದೀನಿ ಅಂತ.
ಇದು ಬೇಕಿರ್ಲಿಲ್ಲ. ಅವನು ಹೋಗಿ ರಾಜ್ಯಭಾರ ಸುಮ್ನೆ ಇವನು ಬರೋವರೆಗೂ ಮಾಡ್ಬೋದಿತ್ತು, ಆಮೇಲೆ ಬಿಟ್ಕೊಡ್ಬೋದಿತ್ತು. 14 ವರ್ಷ ಸುಖವಾಗಿ ಅಯೋಧ್ಯೆಯಲ್ಲಿ ರಾಜನ ಅರಮನೆಯಲ್ಲಿ ಇರ್ಬೋದಿತ್ತು. ಆಗ್ಲೂ ಅವನು ರಾಮಗೋಸ್ಕರ ಮಾಡ್ಬೇಕಾಗ್ತಿತ್ತು. ಆದ್ರೆ ಅಲ್ಲಿ ಆ ರಾಮ ಏನ್ ಕಷ್ಟ ಪಡ್ತಾ ಇದ್ದಾನಲ್ಲ, ಅದು ಏನು ಅಂತ ಗೊತ್ತಾಗ್ಬೇಕಾದ್ರೆ ತಾನು ಅನುಭವಿಸ್ದಾಗ್ಲೇ ಗೊತ್ತಾಗುದು. ಮತ್ತೆ ಆ ರಾಮನ್ ಕಷ್ಟ ಪಡ್ತಿರುವಾಗ ನಾನ್ ಹೇಗೆ ಸುಖವಾಗಿರೋಕಾಗತ್ತೆ ಅನ್ನೋ ಒಂದು ಇದು ಭಾವನೆಯ ಉತ್ಕಟತೆ. ಅದನ್ನ ಒಂಥರ ಎಪ್ಪತಿ ಅಂತ ಹೇಳ್ತಾರಲ್ಲ, ಅವ್ನು ಅನುಭವಿಸ್ತಾ ಇರೋದು ನನಗೂ ಆಗ್ಬೇಕು, ನನಗ್ ಗೊತ್ತಾಗ್ಬೇಕು ಅವ್ನು ಎಷ್ಟ್ ಕಷ್ಟ ಪಡ್ತಾ ಇದ್ದಾನೆ, ಅಯ್ಯೋ ಇಷ್ಟ್ ಕಷ್ಟ ಪಡ್ತಾ ಇದ್ದಾನಲ್ಲ ಅಂತ. ಕಾಡಿಗೆ ಹೋದಾಗ ಬರುತ್ತಾನೋ ಹೇಳ್ತಾನೆ, ನೋಡಿ ಹತ್ತು ಬಿಡ್ತಾನೆ ರಾಮನನ್ನ ನೋಡಿ, ಅಯ್ಯೋ ಅಲ್ಲಿ ರಾಜ್ಕುಮಾರ ಒಂಥರ ಒಳ್ಳೆ ಶಯ್ಯೆಯ ಮೇಲೆ ರೇಷ್ಮೆ ವಸ್ತ್ರಗಳನ್ನು ಉಟ್ಕೊಂಡು ಮಲಗ್ತಾ ಇದ್ದ ರಾಜ್ಕುಮಾರ ಇಂಥ ಕಡೆ ಇದೆಯಾ, ಮೈಯೆಲ್ಲ ಧೂಳಾಗೋಗಿದ್ಯಲ್ಲ ಅಂತ ಬೇಜಾರು ಮಾಡ್ಕೊಂಡಾಡ್ತ. ಹೀಗೆ ಭಾವನಾತ್ಮಕ ಸಂಬಂಧ ಇಲ್ಲಿ ತುಂಬಾ ಸುಂದರವಾಗಿ ಇದೆ. ಅದು ಇವತ್ತಿಗೆ ನಮ್ಗೆ ಮಾದರಿ ಆಗ್ಬೇಕು. ಮುಂದೆ ಹನುಮಂತನಿಗೆ ರಾಮನ ಮೇಲಿರೋ ಭಕ್ತಿ ಉತ್ಕಟತೆ ಅದು ಲಂಕಾದಹನದಲ್ಲಿ ಕಾಣುತ್ತೆ. ಅವನು ರಾಜದೂತನಾಗಿ ಹೋಗಿರ್ತಾನೆ, ಅದಷ್ಟೇ ಅವನ ಕೆಲಸ, ಅವನು ಅದನ್ನ ಮಾಡಿ ಬರ್ಬೋದಿತ್ತು. ಆದ್ರೆ ರಾಮನ ಮೇಲಿನ ಆರಾಧನಾ ಭಾವ, ಅದ್ ಹೇಗೆ ರಾವಣ ಈ ಸೀತೆಯನ್ನು ಕರ್ಕೊಂಡ್ ಬಂದ, ಅದ್ ಹೇಗೆ ರಾಮನ ವಿರುದ್ಧವಾಗಿದ್ದಾನೆ ಅನ್ನೋ ಒಂದು ಕೋಪ, ಆ ಭಕ್ತಿ ಭಾವಕ್ಕೆ ಅವನು ಲಂಕಾದಹನವನ್ನು ಮಾಡೇ ಬರ್ತಾನೆ. ಆ ರಾಮನ ಶಕ್ತಿನ ರಾವಣನಿಗೆ ತೋರಿಸ್ಬೇಕು ಅನ್ನೋ ಒಂದು ಭಾವನೆ ಆ ಕೆಲಸನ ಮಾಡಿಸುತ್ತೆ. ಹನುಮಂತನ ಬಗ್ಗೆ ಹೇಳ್ತಾ ಹೋದ್ರೆ 1-2 ಗಂಟೆನೇ ಆಗೋಗತ್ತದ್ರಿಂದ ನಾನು ಇಷ್ಟೇ ಹೇಳ್ತಾ ಇದ್ದೀನಿ ಹನುಮಂತನ ಬಗ್ಗೆ. ಅದು ಡೀಟೇಲ್ ಆಗಿ ಅದು ಸುಂದರಕಾಂಡದಲ್ಲಿ. ಆಮೇಲೆ ಸ್ನೇಹ ಭಾವ, ಸುಗ್ರೀವನ ಮೇಲಿನ ಸ್ನೇಹಕ್ಕೆ ರಾಮ ವಾಲಿಯನ ಹಿಂದಿಂದ ಬಾಣ ಬಿಟ್ಟು ಕೊಲ್ತಾನೆ. ಅದಕ್ಕೆ ಅವನು ಕೊಟ್ಟ ಕಾರಣ ವಾಲಿ ಮತ್ತೆ ರಾವಣರ ಅಪವಿತ್ರ ಮೈತ್ರಿ ಇರುತ್ತೆ. ರಾವಣ ಮತ್ತೆ ವಾಲಿ ಅಪವಿತ್ರ ಮೈತ್ರಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಫ್ರೆಂಡ್ಶಿಪ್ ತಪ್ಪಲ್ಲ, ಆದ್ರೆ ಕೆಟ್ಟ ವಿಷಯಕ್ಕೆ ಫ್ರೆಂಡ್ಶಿಪ್. ನಾವು ಇಬ್ಬರು ಸ್ನೇಹಿತರಾಗೋಣ, ಹೇಗೆ ಅಂದ್ರೆ ಪತ್ನಿ, ಪುತ್ರ, ನಮ್ ಸಂಪತ್ತು, ರಾಜ್ಯ, ಪ್ರಜಾ ಎಲ್ಲಾನು ಹಂಚ್ಕೊಳ್ಳೋಣ ಅಂತ ಹೇಳ್ತಾರೆ. ಇದು ತಪ್ಪು. ಎಷ್ಟೇ ಒಳ್ಳೆಯ ಸ್ನೇಹಿತರಾದ್ರೂ ಪತ್ನಿಯರನ್ನೆಲ್ಲ ಪುತ್ರರೆಲ್ಲ ಹಂಚ್ಕೊಳ್ಬಾರ್ದು, ಅದು ಪರ್ಸನಲ್, ಅದು ಅಪವಿತ್ರ ಮೈತ್ರಿ ಆಗ್ಬಿಡುತ್ತೆ. ಆಮೇಲೆ ವಾಲಿ ಪ್ರಾಣಿಯ ಲೆಕ್ಕಕ್ಕೆ ಬರ್ತಾನೆ. ಹಾಗಾಗಿ ವಾಲಿ ರಾಮನ ಭಕ್ತ ಆಕ್ಚುಲಿ, ಆದ್ರೂ ಸುಗ್ರೀವನ ಸ್ನೇಹದ ಪರವಾದ ಭಾವನೆ, ಉತ್ಕಟತೆ ರಾಮನನ್ನ ಆ ಕೆಲಸ ಮಾಡೋಕೆ ಪ್ರಚೋದನೆ ಮಾಡುತ್ತೆ. ಅವನು ವಾಲಿಯನ್ನ ಹಿಂದಿನಿಂದ ಕೊಲ್ತಾನೆ. ಮತ್ತು ಮುಂದೆ ಸೀತೆ ಅವಳು ಅರಣ್ಯದಲ್ಲಿ ಇದ್ದಾಗ, ರಾವಣನ ಬಂಧನದಲ್ಲಿ ಇದ್ದಾಗ ಹನುಮಂತ ಅವಳನ್ನ ಕರ್ಕೊಂಡು ನೋಡಕ್ ಹೋಗ್ತಾನೆ. ಅವಾಗ ನೋಡ್ತಾನೆ ಕೂಡ, ನನ್ ಜೊತೆಗೆ ಬಂದ್ಬಿಡು, ಎತ್ಕೊಂಡು ಹೊಟ್ಟೋಗ್ತೀನಿ ಅಂತ ಹೇಳ್ತಾನೆ, ಭುಜದ ಮೇಲೆ ಕೂಡಿಸ್ಕೊಂಡು. ಬಂದ್ಬಿಡ್ಬೋದಿತ್ತು ಸೀತೆ, ಅಷ್ಟು ಕಷ್ಟ ಪಡ್ಬೇಕಿರ್ಲಿಲ್ಲ ಅಲ್ಲೇ ಇದೆ. ಆದ್ರೆ ಅವಳಿಗೆ ರಾಮನ ಮರ್ಯಾದೆ ಬಗ್ಗೆ ಇರುವ ಕಾಳಜಿ ಉತ್ಕಟತೆ ಹಾಗೆ ಮಾಡೋಕೆ ಬಿಡಲ್ಲ. ಅವಳು ತನ್ನ ಸುಖಕ್ಕಿಂತ ರಾಮನ ಮರ್ಯಾದೆ ಹೋಗುತ್ತಲ್ಲ, ಅವನು ಬಂದ ನನ್ನ ಗೆದ್ರೆ ಅವನಿಗೊಂದು ಮರ್ಯಾದೆ, ಇಲ್ಲದ್ರೆ ನಾನು ಈ ಕಪಿ ಶ್ರೇಷ್ಠನ ಮೇಲೆ ಕೂತ್ಕೊಂಡು ಹೋಗ್ಬಿಟ್ರೆ ಮರ್ಯಾದೆ ಹೊರಟೋಗುತ್ತಲ್ಲ ಅನ್ನೋ ಒಂದು ಭಾವನೆಯಿಂದ ಅವಳು ಬರುವುದಿಲ್ಲ. ಅದು ಅವಳ ರಾಮನ ಮರ್ಯಾದೆಯ, ಕುಲದ ಮರ್ಯಾದೆ ಮೇಲೆ, ರಾಮನ ಮರ್ಯಾದೆ ಮೇಲೆ ಇರೋ ಕಾಳಜಿ ಉತ್ಕಟತೆ ಹಾಗೆ ಮಾಡೋಕ್ ಬಿಡಲ್ಲ ಅವಳಿಗೆ. ಕೊನೆಯಲ್ಲಿ ರಾಮ ಸೀತೆನ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ್ದು ಮತ್ತು ಗರ್ಭಿಣಿಯಾದ ಸೀತೆನ ಕಾಡಿಗೆ ಕಳಿಸಿದ್ದು. ಇವೆಲ್ಲ ಪ್ರಜೆಗಳ ಮನಸ್ಸು ನೋಯಬಾರ್ದು ಅನ್ನೋ ಒಂದು ಮನಸ್ಥಿತಿಯಿಂದ ಅವರ ಮೇಲಿನ ಪ್ರೀತಿಗೆ ಪ್ರಜಾರಾಮ ಅವನು ಆ ಒಂದು ಉತ್ಕಟವಾದ ಒಂದು ಪ್ರಜಾಪ್ರೇಮದ ಕಾರ್ಯ ಅದು ಹಾಗೆ ಮಾಡಿಸುತ್ತೆ. ಅವನು ಪ್ರಜೆಗಳಿಗೆ ಒಳ್ಳೆ ರಾಜನಾಗಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಕಾರ್ಯವನ್ನು ಮಾಡ್ತಾನೆ. ಮತ್ತು ಲೋಕಾಪವಾದಕ್ಕೆ ಸಜ್ಜನರು ಹೆದರಬೇಕು ಅನ್ನೋ ಒಂದು ಮೌಲ್ಯವನ್ನು ಎತ್ತಿ ಹಿಡಿಯೋಕೆ ಅವನು ಹಾಗೆ ಮಾಡ್ತಾನೆ. ಹೀಗೆ ಇದೆಲ್ಲ ಸಕಾರಾತ್ಮಕ ಉದ್ದೇಶದಿಂದ ಮಾಡಿದ ಭಾವನೆಗಳ ಉತ್ಕಟತೆ ಅನ್ನಬಹುದು. ಆಗ್ಲಿ ಅನ್ನೋ ಒಂದು ಎಲ್ಲ ಇದರಿಂದ ಒಳ್ಳೇದೇ ಆಯ್ತು, ಇದರಿಂದ ರೋಲ್ ಮಾಡೆಲ್ ಆದ್ರು. ಸೊ ಈ ರೀತಿಯಾದ ಭಾವನೆಗಳಿಂದ ತಂದೆ ಮಕ್ಕಳ ಸಂಬಂಧ ಗಟ್ಟಿ ಹೇಗಿರ್ಬೇಕು, ತಂದೆ ಮಕ್ಕಳು ಅಂದ್ರೆ ಪಿತೃವಾಕ್ಯ ಪರಿಪಾಲನೆ ಹೇಗಿರ್ಬೇಕು, ಗಂಡ ಹೆಂಡತಿಯರ ಸಂಬಂಧ ಹೇಗಿರ್ಬೇಕು, ಯಾವ ರೀತಿ ಒಬ್ರಿಗೊಬ್ರು ಸ್ಯಾಕ್ರಿಫೈಸ್ ಮಾಡ್ಬೇಕು, ಅಣ್ಣ ಒಬ್ರಿಗೊಬ್ರು ಹೇಗೆ ನಡ್ಕೊಳ್ಬೇಕು, ಎಷ್ಟು ಸಿನ್ಸಿಯರ್ ಆಗಿ ಪ್ರೀತಿಯಿಂದ ನಡ್ಕೊಳ್ಬೇಕು, ಆಮೇಲೆ ಸ್ನೇಹಿತರು ಹೇಗಿರ್ಬೇಕು, ರಾಜ ಮತ್ತು ಪ್ರಜೆಗಳು ಅಂದ್ರೆ ಹೇಗಿರ್ಬೇಕು. ರಾಜ ತನ್ನ ಪರ್ಸನಲ್ ಲೈಫ್ ಆದ್ರೂ ಸ್ಯಾಕ್ರಿಫೈಸ್ ಮಾಡಿ ಪ್ರಜೆಗಳಿಗೋಸ್ಕರ ಇರ್ಬೇಕು, ಯಾಕಂದ್ರೆ ಅವನ ಫಸ್ಟ್ ಡ್ಯೂಟಿ ರಾಜ ಆಗಿರೋದ್ರಿಂದ ಅದು ಹಾಗೆ ಒಂದು ಮಾದರಿಯಾಗಿ ನಿಲ್ಬೇಕು ಅನ್ನೋದು. ಆಮೇಲೆ ಈಶ ಮತ್ತು ದಾಸನ ಸಂಬಂಧ, ಸೇವಕ ಮತ್ತು ಪ್ರಭು, ರಾಮ ಮತ್ತು ಹನುಮಂತನ ಸಂಬಂಧ ಹೇಗಿರ್ಬೇಕು, ನಾವು ದೇವರಿಗೆ ನಾವು ಹೇಗಿರ್ಬೇಕು, ಒಪ್ಪಿಸ್ಕೊಳ್ಬೇಕು, ಯಾವ ರೀತಿಯ ಹಂಬಲ್ನೆಸ್ ಇಂದ ಸರೆಂಡರೆನ್ಸ್ ಅಂತಾರಲ್ಲ, ಶರಣಾಗತ ಭಾವನೆ ನಮಗೆ ಹೇಗಿರ್ಬೇಕು ದೇವರ ಪರವಾಗಿ ಅನ್ನೋದು ಹನುಮಂತನ ನೋಡ್ಕಲಿವಿ. ಸೊ ಹೀಗೆ ರಾಮ ಎಲ್ಲ ಮಾದರಿ ಸಿಗತ್ತೆ. ಇನ್ನು ನಕಾರಾತ್ಮಕ ಭಾವನೆಗಳ ಉತ್ಕಟತೆಯೂ ಇದೆ. ಅಲ್ಲಿ ದಶರಥನ ಮದುವೆ ಬಗ್ಗೆ ತಗೊಂಡ್ರೆ, ಅವನು ಪರಶುರಾಮ ಕ್ಷತ್ರಿಯರ ಉಚ್ಚಾಟನೆ ಮಾಡ್ತಾ ಸಾಯಿಸ್ತಾ ಬರ್ತಾ ಇರ್ತಾನೆ. ಆಗ ಕ್ಷತ್ರಿಯರೆಲ್ಲ ತುಂಬಾ ಕೆಟ್ಟವರಾಗಿರ್ತಾರೆ ಅಂತ 21 ಸಲ ಅವನು ಭೂಮಿ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನ ಸಾಯಿಸ್ತಾ ಇರ್ತಾನೆ. ಆದ್ರೆ ಒಂದು
ಇದು ಪ್ರತಿಜ್ಞೆ ಮಾಡಿರ್ತಾರೆ. ಯಾರು ಮದುವೆ ಮಂಟಪದಲ್ಲಿ ಕೂತಿರ್ತಾರೋ ಅವರನ್ನ ಸಾಯಿಸಲ್ಲ. ಸೊ ಅದಕ್ಕೆ ಪ್ರತಿ ಸಲ ಪರಶುರಾಮ ಬಂದಾಗ್ಲೂ ದಶರಥ ಮದ್ವೆ ಮಾಡ್ಕೊಂಡ್ರೆ ಹುಡುಗಿ ತಗೊಂಡ್ ಮದ್ವೆ ಮಾಡ್ಕೊಳಕ್ ಕೊಟ್ಟೋಗ್ತಿರ್ತಾನೆ. ಇಲ್ಲಿ ಅವ್ರಿಗೆ ಮರಣದ ಪ್ರತಿ ಭಯ ಹುಟ್ಟುತ್ತೆ. ಅವನೇನ್ ಕೆಟ್ಟದ್ ಮಾಡಿರಲ್ಲ, ಆದ್ರೂ ಕೂಡ ಮಾಡ್ಬೇಕಿರ್ಲಿಲ್ಲ. ಅದು ಒಂದು ಭಯ ಅನ್ನೋ ಭಾವನೆಯ ಒಂದು ಉತ್ಕಟತೆ. ಆಮೇಲೆ ಕೈಕೇಯಿನ ಮದ್ವೆ ಮಾಡ್ಕೊಂಡಾಗ ಅವಳ ಮಗನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಕೂಡ ಅವಳ ತಂದೆಗೆ ಭಾಷೆ ಕೊಟ್ಟಿರ್ತಾನೆ. ಅದು ಉತ್ತರಕಾಂಡದಲ್ಲಿ ಇಲ್ಲ ಅಯೋಧ್ಯೆ ಕಾಂಡದಲ್ಲಿ ರಾಮ ಭರತನು ಕರ್ಕೊಂಡು ಹೋಗಕ್ ಬಂದಾಗ ಹೇಳ್ತಾನೆ ಹೀಗಾಗಿತ್ತು. ಆದ್ರೂ ಆದ್ರೆ ಅವಸರದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡಕ್ಕೆ ಹೊರಡ್ತಾನೆ. ಅವನು ಕೈಕೇಯಿಗೆ ಕೊಟ್ಟ ಭಾಷೆ ಮುರಿದೇ ಹೋಗಿದ್ರೆ ದಶರಥ ರಾಮನಿಗೆ ವನವಾಸದ ಪ್ರಸಂಗ ಬರ್ತಾ ಇರ್ಲಿಲ್ಲ. ಇದು ಅವನಿಗೆ ಜ್ಯೇಷ್ಠ ಪುತ್ರನ ಮೇಲೆ ಇದ್ದ ಪ್ರೀತಿ ಉತ್ಕಟತೆ ಅಂತ ಹೇಳ್ಬೋದು. ಒಂದೇ ಲಕ್ಷ್ಮಣ ಹೆಂಡತಿಯ ಮಾತು ಕೂಡ ಆಡಿಸದೆ 14 ವರ್ಷ ರಾಮನ ಜೊತೆ ಹೊರಟ್ಬಿಡ್ತಾನೆ. ರಾಮನಿಗೆ ಸೀತೆ ಮೇಲೆ ಎಷ್ಟು ಕಾಳಜಿ ಇತ್ತೋ ಅಷ್ಟೇ ಕಾಳಜಿ ಲಕ್ಷ್ಮಣನಿಗೆ ಊರ್ಮಿಳೆಯ ಬಗ್ಗೆ ಇರ್ಬೇಕಿತ್ತು. ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಅವಳ ಬಗ್ಗೆ ಮಾತೇ ಬರೋಲ್ಲ. ಇಲ್ಲಿ ಲಕ್ಷ್ಮಣನಿಗೆ ಅಣ್ಣನ ಪರವಾದ ಉತ್ಕಟವಾದ ಪ್ರೇಮ ಊರ್ಮಿಳೆಯ ಬಗ್ಗೆ ಉದಾಸೀನತೆಯನ್ನು ತೋರಿಸುತ್ತಾ ಅಂತ ಒಂದು ಭಾವನೆ ಓದಿದಾಗ ಬರುತ್ತೆ. ವಾಲ್ಮೀಕಿಗಳು ಏನು ಹೇಳೇ ಇಲ್ಲ ಊರ್ಮಿಳೆಯ ಬಗ್ಗೆ, ಅದು ಇತಿಹಾಸ. ಆದ್ರಿಂದ ಅಲ್ಲಿ ಏನಾಯ್ತು ನಮಗ್ ಗೊತ್ತಿಲ್ಲ. ಆದ್ರೆ ವಾಲ್ಮೀಕಿಗಳಂತದ್ರ ಬಗ್ಗೆ ಮತ್ತೆ ಇದು ನಕಾರಾತ್ಮಕ ಭಾವನೆ ಅಂತ ಅನ್ಸುತ್ತೆ. ಆಮೇಲೆ ವಾಲ್ಮೀಕಿ ಸುಗ್ರೀವರ ವಿಷಯದಲ್ಲಿ ಒಬ್ರು ಇಲ್ಲದಾಗ ಇನ್ನೊಬ್ರು ಅವ್ರ ಹೆಂಡತಿಯರನ್ನೇ ತಮ್ಮ ಪತ್ನಿಯರನ್ನಾಗಿ ಮಾಡ್ಕೊಂಡ್ ಬಿಡ್ತಿದ್ರು. ಇದು ಪ್ರಾಣಿಗಳ ಸ್ವಭಾವನೆ ಅವ್ರದ್ದಾಗಿತ್ತು. ಆದ್ರೂ ಇದು ಕಾಮದ ಮತ್ತೆ ಇನ್ನೊಬ್ಬರ ಮೇಲೆ ತಮ್ಮ ಹಕ್ಕನ್ನು ಸಾಧಿಸುವಂತಹ ನಕಾರಾತ್ಮಕ ಭಾವನೆಯ ಉತ್ಕಟ ಮಾದರಿಯಾಗಿದೆ ಅಂತ ಅನ್ಸುತ್ತೆ. ಈ ಸ್ವಭಾವದಿಂದಾನೇ ಅವರಿಬ್ಬರ ಮಧ್ಯೆ ದ್ವೇಷ ಉಟ್ಕೊಂಡು ಇಲ್ಲದ್ರೆ ಮುಂಚೆ ಚೆನ್ನಾಗಿದ್ರು. ಆದ್ರೆ ಈ ರೀತಿಯ ಒಂದು ಭಾವನೆಗಳು ಇದ್ದಿದ್ರಿಂದ ಅವರು ದ್ವೇಷ ಮಾಡೋ ಹಾಗಾಯ್ತು ಒಬ್ರನ್ನ. ಮುಂದೆ ಶೂರ್ಪನಖಿ ವಿಷಯ ಬಂದಾಗ ಅವಳು ಗಂಡನನ್ನ ಕಳ್ಕೊಂಡಿದ್ಲು. ಅವಳು ರಾಮಲಕ್ಷ್ಮಣರಲ್ಲಿ ಸೌಂದರ್ಯವನ್ನ ಕಂಡು ಮಾರು ಹೋಗಿ ಅವರನ್ನ ಕೂಡಕ್ಕೆ ಬಯಸಿದ್ಲು. ಆದ್ರೆ ಸೀತೆ ಅದಕ್ಕೆ ಅಡ್ಡ ಅಂತ ಹೇಳಿ ಸೀತೆಯನ್ನ ಸಾಯಿಸೋಕೆ ಹೋಗ್ಬಿಟ್ಲು. ತುಂಬಾ ಕೋಪ ತೋರಿಸಿ ಸಾಯಿಸಕ್ ಹೋಗ್ಬಿಟ್ಲು. ಇದರಿಂದ ರಾಮಾಯಣದ ಯುದ್ಧವೇ ನಡೆಯಿತು. ಆಮೇಲೆ ಅವಳು ರಾವಣನಿಗೆ ಹೋಗಿ ಹೇಳಿ ಆಮೇಲೆ ರಾವಣ ಬಂದಿದ್ದು. ಹೀಗೆ ಅವಳು ಕಾಮದ ಉತ್ಕಟತೆಯನ್ನು ತೋರಿಸಿದ್ಲು. ಒಂದು ಸ್ತ್ರೀ ಹಾಗೆ ಕಾಮವನ್ನ ತೋರಿಸ್ಬಾರ್ದು. ಆದ್ರೆ ರಾಕ್ಷಸ ಕುಲದಲ್ಲಿ ಅವಳು ಇದ್ದಿದ್ರಿಂದ ಅದೇ ಹೇಳಿದಲ್ಲ, ರಾಕ್ಷಸರ ಒಂದು ಬಿಹೇವಿಯರೇ ಬೇರೆ ಇತ್ತು. ಅದಕ್ಕೋಸ್ಕರ ನಾನು ಎಲ್ಲಾರ ಬಿಹೇವಿಯರ್ ಹೇಳಿದ್ದು ಮೊದ್ಲೇನೆ. ಸೊ ಅವಳು ಆ ರೀತಿ ಕಾಮವನ್ನು ತೋರಿಸಿದ್ರಿಂದಾನೇ ರಾಮಾಯಣಕ್ಕೆ ಅದು ನಾಂದಿ ಆಯ್ತು. ಮುಂದೆ ರಾವಣ ಅವನ ಬಗ್ಗೆ ಹೇಳೋದೇ ಇಲ್ಲ. ಅವನು ತುಂಬಾ ಸ್ತ್ರೀಯರನ್ನ ಗೋಳೆಕೊಳ್ತಾ ಇದ್ದ. ಹಾಗಾಗಿ ಒಂದು ಶಾಪ ಬಂದ್ಬಿಡುತ್ತೆ ಅವನಿಗೆ. ಅವನು ಯಾವುದೇ ಪರಸ್ತ್ರೀಯನ್ನ ಮುಟ್ಟಿದ್ರು ಅವನಿಗೆ ಸಾವು ಬರುತ್ತೆ ಅನ್ನೋ ಒಂದು ಶಾಪ ಬರುತ್ತೆ. ಅದು ಗೊತ್ತಿದ್ರು ಕೂಡ ಸೀತೆಯನ್ನ ಅಪಹರಣ ಮಾಡಿ ಇಡೀ ರಾಕ್ಷಸದ ಕುಲದ ಸಾವಿಗೆ ಅವನು ಕಾರಣನಾಗ್ತಾನೆ. ವಿಭೀಷಣ, ಕುಂಭಕರ್ಣ ಎಲ್ಲರೂ ಅವನಿಗೆ ಒಳ್ಳೆ ಬುದ್ಧಿನ ಹೇಳ್ತಾರೆ. ಆದ್ರೆ ಅವನು ಯಾರ ಮಾತನ್ನು ಕೇಳೋದಿಲ್ಲ. ಇಲ್ಲಿ ಅವನ ಕಾಮದ ಉತ್ಕಟತೆ ಮತ್ತೆ ಕಾಣುತ್ತೆ. ರಾಕ್ಷಸ ಕುಲದ ಒಂದು ಸ್ವಭಾವವನ್ನು ರಾವಣ ತುಂಬಾ ಎತ್ತಿ ತೋರಿಸ್ತಾನೆ. ಆಕ್ಚುಲಿ ಅವನ ತಂದೆ ಪೌಲಸ್ತ್ಯರು ಅಲ್ಲ ಬ್ರಾಹ್ಮಣ ಋಷಿಗಳ ಮೊಮ್ಮಗ ಅವನು. ಆ ತಾಯಿ ರಾಕ್ಷಸಿ. ಆದ್ರೆ ಅವನನ್ನ ರಾಕ್ಷಸ ಅಂತಾನೆ ಕರಿತೀವಿ. ಯಾಕೆ ಅಂದ್ರೆ ಅವನು ತೋರಿಸಿದ ಬಿಹೇವಿಯರ್ ಆ ರಾಕ್ಷಸರ ಕುಲದ್ದಾಗಿತ್ತು. ಅವನು ಋಷಿಮುನಿಗಳ ಒಂದು ಸ್ವಭಾವವನ್ನ ಅವನು ತೋರಿಸ್ಲಿಲ್ಲ. ಆ ಭಾವನೆಗಳನ್ನ ಆ ಮೌಲ್ಯಗಳನ್ನ ಅವನು ಎತ್ತಿ ಹಿಡಿಲಿಲ್ಲ. ಹಾಗಾಗಿ ಇಲ್ಲಿ ಬಿಹೇವಿಯರ್ ಮೇಲೆ ಅವರ ಸ್ವಭಾವ ಮೌಲ್ಯಗಳು ಯಾವ್ದನ್ನ ತೋರಿಸ್ತಾರೆ ಅನ್ನೋದ್ರ ಮೇಲೆ ಅವ್ರು ಯಾವ ಕುಲ ಅಂತ ಇಲ್ಲಿ ತೀರ್ಮಾನ ಮಾಡ್ತಾ ಇದ್ವಿ. ಸರ್ ಹೀಗೆ ಅವನು ನಕಾರಾತ್ಮಕ ಭಾವನೆಗಳಿಂದ ಇವೆಲ್ಲ ಅನಾಹುತಗಳಾಯ್ತು. ಈಗ ರಾಮನ ವಿಷಯಕ್ಕೆ ಬರೋಣ. ಇದೆಲ್ಲ ಒಂದು ನೋಡಿದಾಗ ರಾಮ ಯಾಕೆ ಇವರೆಲ್ಲರ ಮುಂದೆ ಗ್ರೇಟ್ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಸೊ ರಾಮನ ವ್ಯಕ್ತಿತ್ವ ಹೇಗಿತ್ತು ಅಂದ್ರೆ ಶ್ರೀರಾಮನ ವ್ಯಕ್ತಿತ್ವ ತುಂಬಾ ಗಾಂಭೀರ್ಯದಿಂದ ಕೂಡಿದ ಭಾವನಾತ್ಮಕವಾದ. ನಾವು ಗಂಭೀರ ಅಂದ ತಕ್ಷಣ ಮಾತು ಕಡಿಮೆ, ಭಾವನೆಗಳು ಜಾಸ್ತಿ ತೋರ್ಸಲ್ಲ, ಯಾವ್ದು ಎಕ್ಸ್ಟ್ರೀಮ್ ಆಗಿದ್ ಮಾಡಲ್ಲ ಅಂತ ಅನ್ಕೊಂಡ್ ಬಿಡ್ತೀವಿ. ಒಂಥರ ಇವ್ ತುಂಬಾ ಮಾತು ಕಮ್ಮಿ, ತುಂಬಾ ಗಂಭೀರ ಆದ ತಕ್ಷಣ ಯಾವ ಭಾವನೆಯನ್ನು ತೋರ್ಸಲ್ಲ. ಇಲ್ಲ, ಹಾಗಿಲ್ಲ. ಒಂಥರ ಎರಡರ ಒಂದು ಮೇಳೈಸಿದ ಸ್ವಭಾವವಾಗಿತ್ತು. ಒಂದು ತುಂಬಾ ಗಾಂಭೀರ್ಯದಿಂದ ಕೂಡಿದ್ದ, ಹಾಗೆ ಭಾವನೆಗಳನ್ನು ತೋರಿಸುವಂತಹ ಭಾವನಾತ್ಮಕವಾಗಿದ್ದ, ಹಾಗೆ ಅಷ್ಟೇ ಶೌರ್ಯ, ಧೈರ್ಯ, ಜಾಣ್ಮೆಯನ್ನು ಹೊಂದಿದಂತಹ ವ್ಯಕ್ತಿತ್ವ. ತುಂಬಾ ಸಾತ್ವಿಕ ಅಂದ ತಕ್ಷಣ ಮತ್ತೆ ಇನ್ನೊಂದ್ ಸ್ವಲ್ಪ ನಾವ್ ಅನ್ಕೊಳ್ತೀವಿ ಅವ್ರು ತುಂಬಾ ಸಾತ್ವಿಕರು, ಸಜ್ಜರು ಅಂದ ತಕ್ಷಣ ಅವರಲ್ಲಿ ಧೈರ್ಯ, ಶೌರ್ಯ, ಒಂದು ಎಲ್ಲಿ ಅನ್ಯಾಯವಾದಾಗ ಪ್ರತಿಭಟಿಸೋ ಒಂದು ಸ್ವಭಾವ, ಕ್ರೋಧ ಎಲ್ಲಿ ತೋರಿಸ್ಬೇಕು ಅಲ್ಲಿ ಕೋಪ ತೋರಿಸ್ಲೇಬೇಕು, ಸಾತ್ವಿಕವಾದ ಕ್ರೋಧ. ಅದೇ ಹೇಳ್ತೀವಿ ಸಜ್ಜನರು, ಸಾಧುಗಳು ಅಂದ ತಕ್ಷಣ ಅವರು ಅಸಹಾಯಕರು, ಅಬಲರು, ಕೈಲಾಗದಿರೋರು ಅನ್ನೋ ಒಂದು ಭಾವನೆ ಬರುತ್ತೆ. ಆ ರೀತಿ ಇರ್ಲಿಲ್ಲ ರಾಮ. ಅವನಿಗೆ ಎರಡೋ ಗುಣಗಳು ಎಲ್ಲೆಲ್ಲಿ ಯಾವ್ಯಾವ್ದು ತೋರಿಸ್ಬೇಕೋ ಆ ಸ್ವಭಾವ ತೋರಿಸುವಂತ ಒಂದು ಕೂಡಿದ ವ್ಯಕ್ತಿತ್ವ, ಪರಿಪೂರ್ಣ ವ್ಯಕ್ತಿತ್ವ ರಾಮನ.
ಅವನಿಗೆಲ್ಲೂ ತನ್ನ ನಡವಳಿಕೆಯಲ್ಲಿ ತೂಕವನ್ನು ಕಳ್ಕೊಳ್ಳಲ್ಲ. ಮೊದಲಿನಿಂದ ಕೊನೆಯವರೆಗೂ ಅವನು ತನ್ನ ಮೌಲ್ಯಗಳನ್ನು ಬಿಟ್ಕೊಡೋದಿಲ್ಲ. ಇರ್ಬೇಕು ಶ್ರೀರಾಮನನ್ನ ಆದರ್ಶ ಪುರುಷ ಅಂತ ಕರೀತಾರೆ. ಇನ್ನು ವ್ಯಕ್ತಿತ್ವ ವಿಕಸನ ಅಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಾರಲ್ಲ, ಅದು ಈಗಿನ ಕಾಲಕ್ಕೆ ಎಸ್ಪೆಷಲಿ ನಮ್ಮ ಯುವಕ ಯುವತಿಯರಿಗೆ ಎಲ್ಲರಿಗೂ ಒಂದು ಮಾದರಿಯಾಗಿ ನಾವು ಅವನನ್ನ ಅನುಕರಿಸಬೇಕು ಅನ್ನುವಂಥ ವ್ಯಕ್ತಿತ್ವ ಶ್ರೀರಾಮನದು. ಹೇಗೆ ಅಂದ್ರೆ ಅವನ ವ್ಯಕ್ತಿತ್ವದಿಂದ ಕಲಿಯೋದು ತುಂಬಾ ಇದೆ. ಅವನು ಯಾವಾಗ್ಲೂ ತಾನಾಗೆ ಮುಂದುವರೆದು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗ್ತಿದ್ನಂತೆ. ಅದು ಏನು ಹೇಳುತ್ತೆ, ನಮ್ಮಲ್ಲಿ ಈಗೋ ಇಲ್ದಿದ್ರೆ ಅಹಂಕಾರ, ನಾನು ಅನ್ನೋ ಒಂದು ನಾನು ಹೆಚ್ಚು, ನನಗೆ ಅವ್ರು ಬಂದು ಮಾತಾಡ್ಸಿ ಅನ್ನೋದು ಸಹಜವಾಗಿ ಎಲ್ಲರೂ ನಡ್ಕೊಳ್ಳೋದಿದ್ದಾರೆ. ರಾಮ ಹಾಗಿರ್ಲಿಲ್ಲ. ಎಲ್ಲಿ ಹೋದ್ರು ಯಾರನ್ನೇ ನೋಡಿದ್ರು ಸ್ನೇಹದಿಂದ ಮುಗುಳ್ನಗುತ್ತಾ ಅವನೇ ಹೋಗಿ ಮಾತಾಡ್ಸ್ಕೊಂಡು ಹೋಗ್ತಿದ್ನಂತೆ. ಅವರಾಗೆ ಮಾತಾಡಿಸ್ಲಿ ಅನ್ನೋ ಮಾನಸಿಕತೆ ಅವನಲ್ಲಿ ಇರ್ಲಿಲ್ಲ ಅಂತಾರೆ. ಇದು ವಿನಯವನ್ನು ತೋರಿಸುತ್ತೆ. ಆಮೇಲೆ ತನಗಿಂತ ವಯಸ್ಸಿನಲ್ಲಿ ಹಿರಿಯರಾದ, ಜ್ಞಾನದಲ್ಲಿ ವೃದ್ಧರಾದ, ವಯೋವೃದ್ಧರಾದವ್ರ ಹತ್ರ ಅವನು ತುಂಬಾ ಗೌರವದಿಂದ ನಡ್ಕೊಳ್ತಿದ್ದ. ಅವನು ಯಾವಾಗ್ಲೂ ಶಸ್ತ್ರಾಭ್ಯಾಸ ಮಾಡ್ತಾ ಇದ್ದ, ಕೆಲ್ಸಗಳನ್ನ ಮಾಡ್ತಾ ಇದ್ದ ಗುರು ಹಿರಿಯರ ಜೊತೆ. ಆದ್ರೂ ಅದ್ರ ಮಧ್ಯೆ ಸಮಯ ಮಾಡಿಕೊಂಡು ಅವನು ಹೋಗಿ ಅವ್ರ ಹತ್ರ ಮಾತಾಡ್ತಿದ್ನಂತೆ. ಇದು ಈಗಿನ ಯುವಕರು ತುಂಬಾ ತಗೊಳ್ಬೇಕು. ಓದ್ತಾ ಇದ್ರೆ ಎಸ್ಪೆಷಲಿ ಮೊಬೈಲ್ ಬಂದ್ಮೇಲಂತೂ ಮೊಬೈಲ್ ನೋಡ್ತಾ ಇದ್ರೆ ಅದು ಯಾರು ಎದುರು ಕೂತ್ರು ಕಾಣಲ್ಲ. ಆತರ ಆ ಮೊಬೈಲ್ ಇರ್ಲಿಲ್ಲ. ಆದ್ರೆ ಅದು ಶಸ್ತ್ರಾಭ್ಯಾಸ, ಅವನಿಗೆ ಜವಾಬ್ದಾರಿ ಬೇಕಾಷ್ಟಿತ್ತು ಯುವರಾಜನಾಗಿ. ಆದ್ರೂ ಅದ್ರ ಮಧ್ಯೆ ಕೂಡ ಯಾರು ಬಂದ್ರೆ ಅವ್ರ ಹತ್ರ ಮಾತಾಡಿ, ಜ್ಞಾನವೃದ್ಧರು ವಯೋವೃದ್ಧರ ಹತ್ರ ಅವರಿಂದ ಅವ್ರ ಅನುಭವಗಳನ್ನ ಕೇಳಿ ತಿಳ್ಕೊಂಡು ಅವನು ಅದರಿಂದ ಪಾಠ ಕಲಿಬೇಕು ನಾನು ಅನ್ನೋ ಒಂದು ವಿನಯ ಅವನು ತೋರಿಸ್ತಾ ಇದ್ದ. ಸೊ ಅವರ ಜೀವನದ ಅನುಭವಗಳಿಂದ ಅವನು ತಿಳ್ಕೊಳ್ತಾ ಇದ್ದ ಅಂತ. ಹೀಗೆ ಅವನು ತಂದೆ ತಾಯಿಗಳಿಗೆ, ಗುರುಜನರಿಗೆ ಬಹಳ ಗೌರವನ ಕೊಡ್ತಾ ಇದ್ದ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅವರ ಸೇವೆಯನ್ನು ಕೂಡ ಪ್ರತಿದಿನ ಅವನು ಮಾಡ್ತಾ ಇದ್ದ. ಮತ್ತೆ ಶ್ರೀರಾಮ ಮಾತು ಹೇಗಾಡ್ತಾ ಇದ್ದ, ಸಂವಹನ. ಅವನು ತುಂಬಾ ಮೃದುವಾಗಿ ಮಧುರವಾಗಿ ಮಾತನಾಡ್ತಿದ್ದಂತೆ. ಯಾರನ್ನು ನೋಯಿಸುವಂತಹ ದುರ್ವಚನಗಳನ್ನ ಅವನು ಬಳಸ್ತಾ ಇರ್ಲಿಲ್ಲ. ಮತ್ತೆ ಶಾಸ್ತ್ರಕ್ಕೆ ವಿರುದ್ಧವಾದ ಯಾವ ಮಾತನ್ನು ಆಡ್ತಾ ಇರ್ಲಿಲ್ಲ. ಅದು ಮುಂದೆ ಬರುತ್ತೆ ಧರ್ಮ ಪ್ರಜ್ಞೆಯಲ್ಲಿ ಹೇಳ್ತೀನಿ. ಅವನು ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ಲಿಲ್ಲ. ಶಾಸ್ತ್ರ ಅಂದ್ರೆ ಶಾಸನಕ್ಕೆ ಒಳಪಟ್ಟಿದ್ದು ಅಂತ ಅಂದ್ರೆ ವ್ಯವಸ್ಥೆ, ಯಾವ ವ್ಯವಸ್ಥೆಯಲ್ಲಿ ನಾವಿದೀವೋ ಆ ವ್ಯವಸ್ಥೆಗೆ ಒಂದು ಶಾಸನ ಅಂತ ಇರುತ್ತೆ. ಇವತ್ತಿಗೆ ಹೇಳ್ಬೇಕು ಅಂದ್ರೆ ಕಾನ್ಸ್ಟಿಟ್ಯೂಷನ್, ಅದ್ರಲ್ಲಿ ಅದು ಹೇಳಿದೆ ಅಂದ್ಮೇಲೆ ನಾವು ಹಾಗಿದ್ಬಿಡ್ಬೇಕು. ಅದಕ್ಕೆ ಕ್ವಶನ್ ಮಾಡುವ ಹಾಗಿಲ್ಲ. ಯಾಕಂದ್ರೆ ಅದೆಲ್ಲ ತಿಳ್ಕೊಂಡು ಮಾಡಿದವ್ರೆ ಅದನ್ನ ಬರ್ದಿರ್ತಾರೆ. ಇಷ್ಟು ದಪ್ಪ ಪುಸ್ತಕ ಬರ್ದಿರ್ತಾರೆ, ಅದ್ರಲ್ಲಿ ಅದು ಯಾಕೆ ಇದ್ಯಾಕೆ ಅಂತ ಒಂದು ಸಿಕ್ಯುಲರ್ ಮೆಂಟಾಲಿಟಿ ಇದೆಯಲ್ಲ ಹಾಗೆ ನಮ್ದು, ಅದು ತಪ್ಪು ಅಂತ ಅವನಿಂದ ತಿಳಿದು ಬರುತ್ತೆ. ಒಂದು ಶಾಸನ ಅಂತಿದ್ಮೇಲೆ ಅದು ಎಲ್ಲ ಯೋಚನೆ ಮಾಡಿರುತ್ತೆ, ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ತೀವಿ. ಆಮೇಲೆ ಅವನು ನ್ಯಾಯವಾದ ಪಕ್ಷವನ್ನು ಸಮರ್ಥನೆ ಮಾಡುವಾಗ ಬೃಹಸ್ಪತಿ ಹಾಗೆ ಯುಕ್ತಿಗಳನ್ನು ಬಳಸಿ ತರ್ಕವನ್ನ ಕೂಡ ಮಂಡಿಸ್ತಾ ಇದ್ದಂತೆ. ಏನೋ ಒಂದು ವಾದ ವಿವಾದ ಬಂದಾಗ ಅವನು ಯುಕ್ತಿಯಿಂದ, ಉಪಾಯದಿಂದ ತರ್ಕ ಮಂಡನೆ ಮಾಡ್ತಾ ಇದ್ದ. ಅಂದ್ರೆ ಅವನು ನ್ಯಾಯದ ಪರವಾಗಿ ನಿಲ್ತಾ ಇದ್ದ ಅಂತ. ಆಮೇಲೆ ಅವನು ಯಾರಿಗೂ ನೇರವಾಗಿ ನೀ ಹಾಗೆ ಮಾಡು ಹೀಗೆ ಮಾಡು ಅಂತ ಆಜ್ಞೆ ಕೊಡ್ತಾ ಇರ್ಲಿಲ್ವಂತೆ. ಅದು ಭರತ ರಾಮನನ್ನ ವಾಪಸ್ ಕರ್ಕೊಂಡು ಹೋಗಕ್ ಬರ್ತಾನಲ್ಲ ಕಾಡಿಗೆ, ತುಂಬಾ ಕೇಳ್ಕೊಳ್ತಾನೆ. ತುಂಬಾ ಸರ್ಗಗಳೇ ಬಂದ್ಬಿಡುತ್ತೆ. ಭರತ ತುಂಬಾ ಬೇಡ್ಕೊಳ್ತಾನೆ. ಅವನು ಕೂಡ ಧರ್ಮದ ದಾಳವನ್ನ ಹಾಕ್ತಾನೆ. ಅವನೇನ್ ಕಮ್ಮಿ ಇರೋಲ್ಲ ಭರತ. ಅವನು ಧರ್ಮದ ಪರವಾಗಿ ಮಾತಾಡ್ತಾ ನೀನ್ ಯಾಕೆ ಬರ್ಬೇಕು ಅನ್ನೋದಕ್ಕೆ ಧರ್ಮವನ್ನ ಹೇಳ್ತಾನೆ. ಆಗ ರಾಮ ಏನ್ ಮಾಡಿದ್ರು ಒಪ್ಪಲ್ಲ. ಆಮೇಲೆ ರಾಮನು ಭರತ ಈಗ ಶಾಸನ ಮಾಡ್ಬೇಕಲ್ವಾ, ಆದ್ರೆ ಹೇಗ್ ಮಾಡ್ಬೇಕು? 14 ವರ್ಷ ಇವನಿರಲ್ಲ ರಾಮ ಅಲ್ಲಿ, ಬೇರೆ ಚಿಕ್ಕವರು, ಲಕ್ಷ್ಮಣ ಇಲ್ಲೇ ಇದ್ದಾನೆ. ಹಾಗಾಗಿ ಶತ್ರುಘ್ನ ಚಿಕ್ಕವನು. ಹಾಗಾಗಿ ಅವನು ಭರತನಿಗೆ ನೀ ಹಾಗ್ ಮಾಡು ಹೀಗ್ ಮಾಡು ಇನ್ಸ್ಟ್ರಕ್ಷನ್ ಕೊಡಲ್ಲ. ಅವನು ಭರತನಿಗೆ ನೀ ಹಾಗೆ ಮಾಡ್ತಾ ಇದೀಯ ತಾನೆ, ಹೀಗ್ ಮಾಡ್ತಾ ಇದೀಯ ತಾನೆ, ಈ ತರ ಗೂಢಚಾರರನ್ನ ನೋಡ್ಕೊಳ್ತಾ ಇದೀಯ ತಾನೆ, ಹೀಗೆ ಬೇರೆ ಪ್ರಜೆಗಳ ಹಿತ ಮಾಡ್ತಾ ಇದೀಯ ತಾನೆ ಅಂತ ಒಂಥರ ಪ್ಲೆಸೆಂಟ್ ಆಗಿ ಅವನು ಕೇಳ್ತಾನೆ. ತುಂಬಾ ಒಂದು 70-80 ಶ್ಲೋಕಗಳಲ್ಲೇ ರಾಮ ಭರತನಿಗೆ ಈ ರೀತಿಯ ಪ್ರಶ್ನೆಗಳ ಮೂಲಕ ಅವನು ಎಜುಕೇಟ್ ಅಂತಾರಲ್ಲ, ಅವನಿಗೆ ಒಂದು ಸೂಚನೆಗಳನ್ನ ಕೊಡೋದು. ನೀ ಹೀಗ್ ಮಾಡು, ನೀ ಹಾಗ್ ಮಾಡು ಅಂತ ಅಲ್ಲ, ನೀ ಹೀಗ್ ಮಾಡ್ತಾ ಇದೀಯ ತಾನೆ, ನೀ ಹೀಗ್ ಮಾಡ್ತಾ ಇದೀಯ ತಾನೆ ಅಂತ ಒಂದು ಮೃದುವಾದ ಮಾತುಗಳಿಂದ ಹೇಳ್ದಾಗಿರ್ಬೇಕು, ಬಿಟ್ಟಾಗಿರ್ಬೇಕು, ಆ ತರ ಒಂದು ಶೈಲಿಯಲ್ಲಿ ಮಾತಾಡ್ತಾನೆ. ಅದು ತುಂಬಾ ಒಂದು ಪ್ರಸನ್ನವಾದ ಒಂದು ಮಾತಿನ ಶೈಲಿ ಅಂತ ಅನ್ಸುತ್ತೆ. ಹಾಗೆ ಹೇಳ್ತಿರ್ತಾನೆ ಅವನು. ಅದು ಸೌಜನ್ಯ ಪೂರಿತವಾದ ಒಂದು ನಡವಳಿಕೆ. ಆಮೇಲೆ ಶತ್ರುಗಳಿಗೆ ಕೂಡ ಮರ್ಯಾದೆ ಕೊಡ್ತಾ ಇರ್ತಾನೆ. ಶತ್ರುಗಳಿಗೆ ಯಾವ ವಿಷಯದಲ್ಲಿ ಶತ್ರುತ್ವವೋ ಅದೇ ಅಷ್ಟೇ ವಿಷಯ. ಆಮೇಲೆ ಅದನ್ನ ಮೀರಿ ಪರ್ಸನಲ್ ಆಗಿ ಅವನು ತಗೊಂಡು ಹೋಗಲ್ಲ ಅನ್ನೋದು ರಾಮಾಯಣದಲ್ಲಿ ಗೊತ್ತಾಗುತ್ತೆ. ರಾವಣ ಇನ್ನೇನ್ ಸಾಯ್ತಾ ಇರ್ತಾನಲ್ಲ, ಅವಾಗ ಅವನು ಲಕ್ಷ್ಮಣನಿಗೆ ರಾಜ್ಯಭಾರ ಮಾಡೋದ್ರ ಬಗ್ಗೆ ಉಪದೇಶ ತೆಗೆದುಕೋ ಅಂತ ರಾಮ ಹೇಳ್ತಾನೆ. ಅಂದ್ರೆ ಅವನು ರಾಜ್ಯಭಾರ ಮಾಡೋದ್ರಲ್ಲಿ ಅವನು ಎಫಿಷಿಯಂಟ್ ಆಗಿರ್ತಾನೆ. ರಾವಣನು ಕೂಡ ತಿಳ್ಕೊಂಡಿರ್ತಾನೆ, ಆದ್ರೆ ಧರ್ಮದ ಮಾರ್ಗದಲ್ಲಿ ನಡ್ಕೊಳ್ತಾನಲ್ಲ. ಬುದ್ಧಿವಂತಿಕೆ ಬೇರೆ, ಧಾರ್ಮಿಕ ವ್ಯಕ್ತಿತ್ವ ಬೇರೆ.
ಸೊ ಅವನು ಯಾವ್ದು ತಿಳ್ಕೊಂಡಿರ್ತಾನೋ ಅದ್ರ ಬಗ್ಗೆ ನೀ ಮಾರ್ಗದರ್ಶನ ತಗೋ ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಹಾಗೆ ಆಮೇಲೆ ರಾಮ ತಾಯಿ ಹತ್ರ ವನವಾಸಕ್ಕೆ ಹೋಗ್ಬೇಕಾದ್ರೆ ಕೌಸಲ್ಯ ಹತ್ರ, ಸೀತೆ ಆಮೇಲೆ ವನವಾಸಕ್ಕೆ ನಾನು ಬರ್ತೀನಿ ಅಂತ ಹಠ ಹಿಡಿದಾಗ ಅವಳ ಹತ್ರ ಅವನ ಅನುನಯದಿಂದ ಅವರಿಬ್ಬರಿಗೂ ಒಂದು ತುಂಬಾ ಪ್ರಸನ್ನತೆಯಿಂದ, ಒಳ್ಳೆ ಮೃದು ಮಾತುಗಳಿಂದ, ತುಂಬಾ ಅನುನಯದಿಂದ ಅವರಿಗೆ ಒಪ್ಪಿಸ್ಲಿಕ್ಕೆ ಹೋಗ್ತಾನೆ, ಸಮಾಧಾನ ಮಾಡ್ತಾನೆ. ಅದು ಅವನ ಮೃದುತ್ವ, ಹೆಂಗರಳುತನ ತೋರ್ಸುತ್ತೆ. ಅವನು ಯುದ್ಧ ಮಾಡುವ ಪೌರುಷದ ರಾಮ ಎಲ್ಲಿ, ಈ ರೀತಿ ಸೌಮ್ಯವಾಗಿ ಮಾತಾಡೋರು ಎರಡೂ ಸ್ವಭಾವಗಳು ಒಬ್ಬನಲ್ಲೇ ಒಂದು ಮೇಳೈಸಿದೆಯಲ್ಲ, ಅದು ಅದೇ ಹೇಳಲ್ಲ, ಅವನು ರಾಮ ಪರಿಪೂರ್ಣ ವ್ಯಕ್ತಿತ್ವ. ಸೊ ಇದೆಲ್ಲ ಅವನು ಅದು ಓದ್ತಾ ಇದ್ರೆ ಇದೆಲ್ಲ ಗೊತ್ತಾಗ್ಬೇಕಾದ್ರೆ ಬರೀ ರಾಮಾಯಣದ ಕತೆ ಮಾತ್ರ ಮೇನ್ ಸ್ಟೋರಿ ಓದಿದ್ರೆ ಇವೆಲ್ಲ ಏನು ಗೊತ್ತಾಗಲ್ಲ. ರಾಮಾಯಣವನ್ನೇ ಓದ್ಬೇಕು, ಪ್ರತಿ ಶ್ಲೋಕದ ಅರ್ಥವನ್ನು ಓದ್ತಾ ಇದ್ರೆ ಆಗ ರಾಮನ ಪಾತ್ರದೊಳಗೆ ಇಳಿದಾಗ ನಾವು ಆ ರಾಮನ ವ್ಯಕ್ತಿತ್ವ ನಮಗೆ ತುಂಬಾ ಹತ್ರ ಆಗ್ಬಿಡ್ತಾನೆ, ಅವನು ನಮಗೆ ತುಂಬಾ ಆತ್ಮೀಯ ಅಂತ ಅನ್ನಿಸ್ಕೊಳ್ತಾನೆ. ಅದಕ್ಕೋಸ್ಕರ ರಾಮ ಎಲ್ಲ ಓದ್ಲೇಬೇಕು. ಆಮೇಲೆ ಅವನು ಕುಟುಂಬಕ್ಕೆ ತುಂಬಾ ಮಹತ್ವ ಕೊಡ್ತಾ ಇರ್ತಾನೆ. ನೀವು ದೇವಸ್ಥಾನ ನೋಡಿರ್ಬೋದು, ಈಗ ನಾರ್ತ್ ಇಂಡಿಯನ್ ರಾಮಲೆಲ್ಲ ದೇವಸ್ಥಾನ ಮಾಡಿದ್ದಾರೆ, ರಾಮ ಬಾಲರಾಮಂದ್ರು. ಇನ್ನು ಯಾವ ದೇವಸ್ಥಾನಕ್ಕೆ ಹೋದ್ರೆ ರಾಮ ಲಕ್ಷ್ಮಣ ಸೀತೆ ಹನುಮಂತ ಹೀಗೆ ಇರ್ತಾರೆ, ಇಲ್ಲ ರಾಮ ಲಕ್ಷ್ಮಣ ಇಲ್ಲ ರಾಮ ಸೀತೆ ಹೀಗೆ ಒಬ್ಬನೇ ಇರೋ ಸ್ಟ್ಯಾಚ್ಯೂ ತುಂಬಾ ಅಪರೂಪ ದೇವಸ್ಥಾನಗಳು. ಅವನು ಪ್ರತಿಯೊಬ್ಬರಿಗೂ ಅವನ ಕುಟುಂಬದಲ್ಲಿ ಅವರ ಜವಾಬ್ದಾರಿಯನ್ನ ನೆನಪಿಸ್ಕೊಡ್ತಾನೆ. ಕೌಸಲ್ಯ ನಾನು ಬರ್ತೀನಿ ನಿನ್ನ ಜೊತೆಗೆ ವನವಾಸಕ್ಕೆ, ನಾನೆಲ್ಲಿರಲ್ಲ, ಇನ್ನ ಕೈಕೇಯಿ ಆಡಳಿತದಲ್ಲಿ ನಾನು ಹೇಗಿರೋದು, ದಶರಥ ಬೇರೆ ಅವಳ ಕೈಯಲ್ಲೇ ಇದ್ದಾನೆ ಅಂತೆಲ್ಲ ಹೇಳಿದಾಗ ತಾಯಿಗೆ ನೀನ್ ತಂದೆಯ ಜವಾಬ್ದಾರಿ ಇದೆ, ನೀನು ಪಟ್ಟದ ಮಹಿಷಿ, ನಿನಗೆ ಪ್ರಜೆಗಳ ಜವಾಬ್ದಾರಿನೂ ಇದೆ ಅಂತ ಹೇಳಿ ಅವಳ ಜವಾಬ್ದಾರಿ ಕುಟುಂಬದಲ್ಲಿ ನಿನ್ನ ಜವಾಬ್ದಾರಿ ಇದೆ, ಅದನ್ನ ಬಿಟ್ಟು ನೀನ್ ಬರವಾಗಿಲ್ಲ ಅಂತ ಹೇಳಿ ಅವಳಿಗೆ ತಿಳಿವಳಿಕೆ ಹೇಳ್ತಾನೆ. ಹಾಗೆ ಭರತನಿಗೆ ರಾಜನೀತಿ ಉಪದೇಶ ಮಾಡ್ತಾನೆ, ಪ್ರಜೆಗಳನ್ನ ನೋಡ್ಕೊಳ್ಬೇಕು ಅಂತ. ಅವನು ತಂದೆ ಅಧಿಕಾರ ಮಾಡಿ ನಿಲ್ಬೋದಿತ್ತು, ಇದಕ್ಕೆ ನಿಂತಿದ್ರೆ ಲಕ್ಷ್ಮಣ ಸಪೋರ್ಟ್ ಮಾಡ್ತಿದ್ದ, ಭರತನೂ ಬಂದು ಸಪೋರ್ಟ್ ಮಾಡ್ತಾ ಇದ್ದ, ಆಗ ಒಂದ್ ಕುಟುಂಬ ಒಡೆದೋಗ್ತಾ ಇತ್ತು. ಆದ್ರೆ ಅವನು ಅದಕ್ಕೆ ಅವಕಾಶ ಮಾಡ್ಕೊಡ್ಲೇ ಇಲ್ಲ. ಈಗಿನ ಒಂದು ಪರಿಸ್ಥಿತಿ ನೋಡಿದ್ರೆ ಈಗ ತಂದೆ ತಾಯಿಗಳು ಒಂದ್ ಸ್ವಲ್ಪ ಏನೇ ಮಾಡ್ಲಿ, ಗುರು ಹಿರಿಯರು ಏನೇ ಮಾಡ್ಲಿ, ಮಕ್ಕಳು ಅದಕ್ಕೆ ಒಂದು ವಿಟೋ ಹಾಕಿ ವಿರುದ್ಧವಾಗಿ ನಿಲ್ತಾರೆ, ಅದರಿಂದ ಕುಟುಂಬನೇ ಒಡೆದು ಹೋಗುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ತಂದೆಯೇ ವನವಾಸಕ್ಕೆ ಹೋಗಿ ವರ ಕೊಡ್ತಾನೆ ಕೈಗೆ, ಮಲತಾಯಿಯೇ ಹೋಗು ಅಂತಾಳೆ, ಸ್ವಂತ ತಾಯಿ ಅವಳು ಅಸಹಾಯಕಳಾಗಿರ್ತಾಳೆ, ರಾಮ ಯುದ್ಧಕ್ಕೆ ನಿಲ್ಬೋದಿತ್ತು. ಅದನ್ನ ದಶರಥನೇ ಹೇಳ್ತಾನೆ, ನೀನ್ ನನ್ನನ್ನ ಸೆರೆಮನೆಗೆ ತಳ್ಳಿಬಿಟ್ಟು ನೀನು ಯುದ್ಧ ಪ್ರಜೆಗಳಿಗೆ ನೋಡ್ಕೊಳಕ್ಕೆ ಅಭಿಷೇಕ ಮಾಡಿಸ್ಕೊಂಡ್ಬಿಡು, ಮಾಡ್ಬೋದು ನೀ ಅದನ್ನ ಮಾಡುವಂತ ದಶರಥನೇ ಹೇಳ್ತಾನೆ. ಇವನು ಹೊರಟಾಗ ರಾಮ ಅದನ್ನ ಮಾಡೋಲ್ಲ, ಕುಟುಂಬ ವ್ಯವಸ್ಥೆನೆ ಹಾಳಾಗ್ಬಿಟ್ಟಿರೋದು. ಅವಾಗ ಅವನಿಗೂನು ಈಗ ತುಂಬಾ ಮುಸ್ಲಿಂ ಕಿಂಗ್ಸ್ ಅವರಪ್ಪನ್ನೇ ಜೈಲಿಗೆ ಹಾಕಿದ್ರು, ನಮ್ಮ ಕಂಸಾಣೆ ಉಗ್ರಸೇನನ್ನ ಜೈಲಿಗೆ ಹಾಕಿದ್ದ, ಅವರಿಗೂ ರಾಮನಿಗೂ ಡಿಫ್ರೆನ್ಸ್ ಇರ್ತಿರ್ಲಿಲ್ಲ. ಆಗ ರಾಮ ಪುರುಷೋತ್ತಮ ಆಗ್ತಾ ಇರ್ಲಿಲ್ಲ, ಮರ್ಯಾದಾ ಪುರುಷೋತ್ತಮ ಆಗ್ತಿರ್ಲಿಲ್ಲ, ಅವ್ನು ನಮಗ್ ಮಾದರಿ ಆಗ್ತಾ ಇರ್ಲಿಲ್ಲ. ಅವನನ್ನ ಮಾದರಿಯಾಗಿ ತಗೊಂಡ ಯಾವರು ಎಲ್ಲ ಇಡೀ ಏನೇನ ಇಷ್ಟೊತ್ತು ಹೇಳಿದೆ ಎಲ್ಲಾ ಮಾದರಿಯಾಗಿ ನಿಂತಿದ್ರು ಅಂತ ಎಲ್ಲ ಮುರಿದು ಹೋಗ್ತಿರೋದು ರಾಮ ಒಬ್ಬ ಬಿಟ್ಬಿಟ್ಟಿದ್ರೆ. ಹಾಗಾಗಿ ಅವನು ಒಂದು ಆಧಾರ ಸ್ತಂಭ, ಮೌಲ್ಯಗಳಿಗೆ ಒಂದು ಮಾದರಿ ನಿಂತಿದ್ದಕ್ಕೆ ಅವನ ಸುತ್ತ ಎಲ್ಲರೂ ಅವನ ತರ ಇರ್ಬೇಕಂತ ಅವನ ತರ ಇದ್ರು. ಸೊ ಹಾಗಾಗಿ ಅವನ್ ತುಂಬಾ ಹೊಡೆದಕ್ಕೆ ಅವನ ಅವಕಾಶ ಮಾಡ್ಕೊಡ್ಲೇ ಇಲ್ಲ ರಾಮ. ಅದು ತುಂಬಾ ದೊಡ್ಡ ಒಂದು ವಿಷಯ ಅಂತ ಹೇಳ್ಬೋದು. ಆಮೇಲೆ ಪ್ರಜಾರಾಮ, ಅವನು ಪ್ರಜಾರಾಮನು ಕೂಡ ತನ್ನ ಪ್ರಜೆಗಳನ್ನ ಬಹಳವಾಗಿ ಪ್ರೀತಿ ಮಾಡ್ತಿದ್ದ, ಎಲ್ಲರನ್ನೂ ಸಂಪರ್ಕವನ್ನ ಇಟ್ಕೊಂಡಿದ್ದ, ಮೇಲು ಕೀಳು ಅಲ್ಲದೆ ಎಲ್ಲ ವರ್ಗದ ಜನರ ಜೊತೆ ಅವನು ಅತ್ಯಂತ ಸ್ನೇಹದಿಂದ ವರ್ತನೆ ಮಾಡ್ತಿದ್ದ. ಅದಕ್ಕೆ ಅವನ ವಿಷಾದ ರಾಜ ಗುಹ ಅಂದ್ರೆ ಕಾಡಿನ ರಾಜ, ಬೇಡರ ರಾಜ ಗುಹ, ಅವನು ವನವಾಸಕ್ಕೆ ಹೋದ ಗುಹಾನಿ ಅವನನ್ನ ಸ್ನೇಹದಿಂದ ಕಂಡು ಅವನಿಗೆ ಒಂದು ರಾತ್ರಿ ವಿಶ್ರಾಮ ಕೊಡ್ತಾನೆ, ಇದು ಅವನ ಜಾಗ ಕೊಡ್ತಾನೆ, ಅವನ ಅನುಕೂಲಗಳು ಮಾಡ್ಕೊಡ್ತಾನೆ. ಅವನ ಜೊತೆ ಕೂಡ ತುಂಬಾ ಪ್ರೀತಿಯಿಂದ ನಡ್ಕೊಳ್ತಾ ಇದ್ದ ರಾಮ. ಮತ್ತೆ ಪ್ರಾಣಿ ದಯೆ ತುಂಬಾ ಇತ್ತು, ಕರುಣೆ ಇತ್ತು ಅಂತ ಗೊತ್ತಾಗುತ್ತೆ. ವಾಲ್ಮೀಕಿಗಳು ಹೇಳ್ತಾರೆ, ವನವಾಸಕ್ಕೆ ಹೋದಾಗ ಅವ್ನ ರಥಕ್ಕೆ ಕಟ್ಟಿದ ಕುದುರೆಗಳು ತುಂಬಾ ದಣಿದಿದ್ವು, ಆದ್ರೆ ಮೊದ್ಲು ನನ್ನ ಕುದುರೆಗಳಿಗೆ ಆಹಾರ ಕೊಡು, ನಾನ್ ಮಾತ್ರ ಊರೊಳಗೆ ಏನು ಸ್ವೀಕಾರ ಮಾಡಲ್ಲ ಅಂತ ಗೋನಿಗೆ ಹೇಳ್ತಾರೆ. ಹೀಗೆ ಆಮೇಲೆ ರಾಮ ಸತ್ಯವಾಕ್ಯ ಪರಿಪಾಲನೆ ಮಾಡ್ತಾನೆ, ಅದು ಗೊತ್ತೇ ಇದೆ. ಅವನು ಹೇಳ್ತಾನೆ ದಶರಥನನ್ನ ಸೆರೆಮನೆಗೆ ತಳಿಯಾದ್ರೂ ಮಾಡು ಅಂತ, ಆಗ ಒಪ್ಪಲ್ಲ ರಾಮ. ಆವಾಗ ಹೇಳ್ತಾನೆ ಹೋಗ್ಲಿ ಒಂದ್ ರಾತ್ರಿ ಇರು ಅಂತ ಹೇಳ್ತಾನೆ ದಶರಥ. ಈ ರಾತ್ರಿ ಒಂದು ರಾತ್ರಿ ಕಳೆದಾರು ಹೋಗು, ನಮ್ಗೇನ್ ಇಷ್ಟು ಅದನ್ನ ನಾನು ನಿನಗ್ ಮಾಡ್ತೀನಿ ಅಂದಾಗ ರಾಮ ಅಂತಾನೆ, ಇವತ್ತು ನಾನು ಪ್ರಯಾಣ ಮಾಡಿದ್ರೆ ಪಡೆಯೋ ಅಂತ ಗುಣ ನಾಳೆ ಪ್ರಯಾಣ ಮಾಡಿದ್ರೆ ಸಿಗೋದಿಲ್ಲ ಅಂತ ರಾಮ ಡೈಲಾಗ್ ಹೇಳ್ತಾನೆ. ಹೀಗೆ ಸತ್ಯವಾಕ್ಯ ಪರಿಪಾಲನೆ ಎತ್ತಿದ್ದಾನೆ. ಮತ್ತೆ ರಾಮನಿಗೆ ಯಾವುದೇ ಲೌಕಿಕ ಕಾಮನೆಗಳಿರಲ್ಲ,
ಹೇಳ್ತಾನೆ, ನನ್ನ ಮನಸ್ಸಿಗೆ ಸುಖ ಬೇಕು ಅಂತಾನೋ, ಸ್ವಜನರಿಗೆ, ನನ್ನ ಜನಕ್ಕೆ, ಹೆಂಡತಿಗೆ, ತಮ್ಮಂತೆ ಪ್ರೀತಿ ಆಗ್ಲಿ ಅಂತ ನಾನು ಸ್ವೀಕಾರ ಮಾಡಕ್ಕೆ ಒಪ್ಕೊಳ್ಳಿಲ್ಲ. ನೀನು ಹೇಳ್ದಿ ನಿನ್ನ ಆಜ್ಞೆ ಪರಿಪಾಲನೆ ಮಾಡ್ಬೇಕು ಅಂತ ಅಷ್ಟೇ ನಾನು ರಾಜಾಭಿಷೇಕಕ್ಕೆ ಒಪ್ಪಿದ್ದೆ. ವನಕ್ಕೆ ಹೋದ್ರೆ ನಾನು ಅಲ್ಲೇ ಇದ್ಬಿಡಕ್ಕೂ ರೆಡಿ ಅಂತ ಕೂಡ ಹೇಳ್ತಾನೆ. ಸೊ ಇಲ್ಲಿ ಫಲಾಪೇಕ್ಷೆ ಇರ್ಲಿಲ್ಲ ಅವನಿಗೆ. ಕೈಕೇಯಿನೂ ಕೂಡ ಒಂದು ಮಾತು ಅವನು ಏನು ಹೇಳಲಿಲ್ಲ. ಇಲ್ಲಿ ನಿಷ್ಕಾಮ ಕರ್ಮವನ್ನ ಅನ್ನೋ ಒಂದು ಮೌಲ್ಯವನ್ನ ಎತ್ತಿ ಹಿಡಿತಾನ. ಮತ್ತೆ ಧರ್ಮ ಪ್ರಜ್ಞೆ ತುಂಬಾ. ಇದಕ್ಕೆ ರಾಮೋ ವಿಗ್ರಹವಾನ್ ಧರ್ಮ ಅಂತಾರೆ. ಅಂದ್ರೆ ಧರ್ಮವೇ ಮೂರ್ತಿ ಎತ್ತಂತೆ ಇರೋನು ರಾಮ ಅಂತ. ಧರ್ಮವೇ ಮೂರ್ತಿ ರೂಪ ತಾಳದ್ ಬಂದ್ರೆ ಅದು ರಾಮ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಇನ್ಸಿಡೆನ್ಸ್ ಹೇಳ್ಬೋದು. ರಾಮ ಕಾಡಿಗೆ ಹೋದಾಗ ಭರತ ತುಂಬಾ ಬಲವಂತ ಮಾಡ್ತಾನೆ, ವಾಪಸ್ ಬಾ ಅಂತ ವಶಿಷ್ಠರು ಹೇಳ್ತಾರೆ. ಯಾರ ಮಾತಿಗೆ ಒಪ್ಕೊಳ್ಳಲ್ಲ, ಅವನು ಧರ್ಮದ ರೀತಿಯಲ್ಲಿ ಮಾತಾಡ್ತಾರೆ. ಆಗ ಜಾಪತಿ ಅಂತ ಒಬ್ಬ ಋಷಿ ಮುನಿಗಳು ಅವರು ನಾಸ್ತಿಕವಾದವನ್ನ ಹೇಳ್ತಾರೆ ರಾಮನಿಗೆ. ಧಾರ್ಮಿಕನಾದ ರಾಮನಿಗೆ ನಾಸ್ತಿಕವಾದವನ್ನ ಹೇಳೋದು ಅಂದ್ರೆ ಏನು ಅಂದ್ರೆ, ಅವ್ರು ಆ ರೀತಿಯಾದ್ರೂ ಬರ್ತಾನೇನೋ ಅಂತ ಒಂದು ಅವ್ರಿಗೆ ಗೊತ್ತಿರುತ್ತೆ ಧರ್ಮದ ಬಗ್ಗೆ, ಆದ್ರೂ ಈ ರೀತಿಯಾದ್ರೂ ಹೇಳಿ ಒಟ್ನಲ್ಲಿ ರಾಮನನ್ನ ಕರ್ಕೊಂಡು ಹೋಗ್ಬೇಕು ಅಯೋಧ್ಯೆಗೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ರಘುನಂದನ ನೀನ್ ಬಹಳ ಬುದ್ಧಿವಂತ, ಆದ್ರೂ ಸಾಮಾನ್ಯ ಮನುಷ್ಯನ ಹಾಗೆ ಮಾತಾಡ್ತಿದ್ಯಾ. ಈ ಜಗತ್ತಲ್ಲಿ ಯಾರಿಗ್ ಯಾರು ಬಂಧುವಾಗಿದ್ದಾರೆ, ಯಾರಿಂದ ಏನ್ ತಗೊಳ್ಳೋದಿದೆ? ಈ ಜೀವಿ ಒಬ್ನೇ ಹುಟ್ಟುತ್ತಾನೆ, ಒಬ್ನೇ ಸಾಯ್ತಾನೆ. ಆದ್ರಿಂದ ಇವನ್ ತಂದೆ, ಇವನ ತಾಯಿ, ಇವು ಅಂತ ಸಂಬಂಧಗಳಲ್ಲಿ ಆಸಕ್ತಿ ಹೊಂದಿರೋರು ಹುಚ್ಚರೇ ಸರಿ. ಯಾರಾದ್ರೂ ಬೇರೆ ಊರ್ಗ್ ಹೋಗುವಾಗ ಯಾವ್ದಾದ್ರು ಒಂದು ಧರ್ಮಶಾಲೆಯಲ್ಲಿ ಇದನ್ನ ಹೋಟ್ಲಲ್ಲಿ ಈಗ ಆದ್ರೆ ಇಳ್ಕೊಂಡು ಹೋಗ್ತೀವಲ್ಲ, ಹಾಗೆ ಈ ತಂದೆ ತಾಯಿ ಮನೆ ಸಂಪತ್ತು ಎಲ್ಲ ಮನುಷ್ಯನ ಒಂದು ತಾತ್ಕಾಲಿಕ ನಿವಾಸ ಆಗಿದೆ. ದಶರಥನಿಗೇನೂ ಆಗಿರ್ಲಿಲ್ಲ, ನೀನು ಹಂಗೇನೂ ಅಲ್ಲ. ಆ ರಾಜ ಬೇರೆ, ನೀ ಬೇರೆ. ತಂದೆ ತಾಯಿ ಜನ್ಮದಲ್ಲಿ ನಿಮಿತ್ತ ಆಗಿರ್ತಾರೆ ಅಷ್ಟೇ. ಆದ್ರಿಂದ ನೀನ್ ಯಾದ್ರೂ ಸುಮ್ನೆ ಈ ಕಾಡಲ್ಲಿ ವ್ಯರ್ಥವಾಗಿ ಯಾಕೆ ಕಷ್ಟ ಪಡ್ತೀಯಾ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಯಾರ್ ತನಗೆ ಸಿಕ್ಕಿರೋ ಸುಖನ ಬಿಟ್ಬಿಟ್ಟು ಧರ್ಮದ ಹೆಸರಲ್ಲಿ ಕಷ್ಟ ಪಡ್ತಾರೋ ಅವ್ರಿಗೋಸ್ಕರ ನಾನು ಶೋಕ ಪಡ್ತೀನಿ. ಯಾಕೆಂದ್ರೆ ಅವ್ರ ಪ್ರಪಂಚದಲ್ಲಿ ಕೇವಲ ದುಃಖವನ್ನೇ ಅನುಭವಿಸ್ಬಿಟ್ಟು ಸತ್ತ ಮೇಲೆ ನಾಶ ಹೊಟ್ಟೋಗ್ತಾರೆ ಅಂತ ಹೇಳ್ತಾನೆ. ಇನ್ನ ಮುಂದೆ ಹೋಗಿ ಹೇಳ್ತಾನೆ, ಈ ಶ್ರಾದ್ದಗಳಲ್ಲಿ ನಾವು ಪಿಂಡ ಕೊಡ್ತೀವಲ್ಲ, ಪಿಂಡ ಪ್ರದಾನ ಮಾಡ್ತೀವಿ, ಅದಕ್ಕೆ ಆಡ್ಕೊಳ್ತಾನೆ. ಶ್ರಾದ್ದದಲ್ಲಿ ಪಿತೃದೇವತೆಗಳು ಬಂದು ದಾನ ತಗೊಳ್ತಾರೆ ಅಂತ ಹೇಳ್ತಾರೆ. ಹಂಗ್ ನೋಡಕ್ ಹೋದ್ರೆ ಇದ್ರಲ್ಲಿ ಬರೀ ಅನ್ನ ನಾಶ ಮಾಡ್ತೀವಿ ಅಷ್ಟೇ ನಾವು. ಯಾಕೆಂದ್ರೆ ಒಬ್ಬನ ತಿಂದ ಅನ್ನ ಇನ್ನೊಬ್ನಿಗೆ ಹೋಗೋದಾದ್ರೆ ನೀವು ಬೇರೆ ದೇಶಕ್ಕೆ ಹೋಗೋರ್ಗೆ ಶ್ರಾದ್ದನೆ ಮಾಡ್ಬಿಡ್ಬೋದಲ್ಲ. ದಾರಿಗೋಸ್ಕರ ನಾವು ಬುತ್ತಿ ಲಂಚ್ ಕೊಟ್ಕೊಡ್ತೀವಲ್ಲ, ಅದೆಲ್ಲ ಮಾಡ್ಬೇಕಾಗೇ ಇಲ್ವಲ್ಲ ಅಂತ ಅಲ್ಲಿವರೆಗೂ ನಾಸ್ತಿಕವಾದನ್ನ ಹೇಳ್ತಾನೆ. ಅಂದ್ರೆ ಈ ಲೋಕ ಬಿಟ್ಟು ಬೇರೆ ಲೋಕ ಇಲ್ಲ, ಸತ್ತ ಮೇಲೆ ಈ ಶರೀರ ಹೋದ್ಮೇಲೆ ನಾವು ಇಲ್ಲ, ಪುಣ್ಯ ಪಾಪ ಸ್ವರ್ಗ ನರಕ ಇದೆಲ್ಲ ಏನೂ ಇಲ್ಲ. ಇದು ನಾಸ್ತಿಕ ಮತ, ಆಕ್ಚುಲಿ ಚಾರ್ವಾಕ ಮತ ಇದು ಅಂತ ಹೇಳ್ತಾರೆ. ರಾಮ ಕೇಳುವಷ್ಟು ಕೇಳ್ತಾನೆ. ಆಮೇಲೆ ರಾಮನಿಗೆ ಭಯಂಕರ ಕೋಪ ಬರುತ್ತೆ. ಅವ್ನು ಹೇಳ್ತಾನೆ, ನಿಮ್ಮನ್ನ ಯಾರು, ನಮ್ಮ ಅಪ್ಪ ನಿಮ್ಮನ್ನ ಹೇಗೆ ಅವರು ಈ ಋತ್ವಿಜರು ಅಂದ್ರೆ ಋಷಿಗಳು ಹೋಮ ಮಾಡೋರು ಅಂತ ಆ ಪೋಸ್ಟ್ ನಿಮ್ಮನ್ನ ಹೆಂಗ್ ಅಪಾಯಿಂಟ್ ಮಾಡ್ಕೊಂಡ್ರು ಅಂತಾನೆ ರಾಮ. ಯಾಕಂದ್ರೆ ಅವ್ನು ಹೇಳ್ತಾನೆ, ನೀವ್ ಹೇಳೋದು ಮೇಲ್ನೋಟಕ್ಕೆ ಕರ್ತವ್ಯದ ಹಾಗೆ, ಧರ್ಮದ ಹಾಗೆ ಚೆನ್ನಾಗ್ ಕಂಡು ಬರುತ್ತೆ, ಆದ್ರೂ ಕೂಡ ವಾಸ್ತವದಲ್ಲಿ ಜೀವನದಲ್ಲಿ ಪಾಲನೆ ಮಾಡೋಕ್ ಯೋಗ್ಯವಾಗಿಲ್ಲ. ಪಥ್ಯದ ಹಾಗೆ ಕಾಣ್ತಿದ್ರೆ ಅಪಥ್ಯ ಆಗಿದೆ ಇದು, ಧರ್ಮದ ಹಾಗೆ ಕಾಣ್ತಿದ್ರು ಅಧರ್ಮ ಆಗಿದೆ ಇದು ಅಂತ ಅವನು ಹೀಗ್ ಮಾತಾಡೋದು. ಯಾಕಂದ್ರೆ ಒಂದು ವೇದ ಅಥವಾ ಧರ್ಮದ ಮೇಲೆ ಮೀರಿದಾಗ ಮನುಷ್ಯ ಪಾಪಕರ್ಮದಲ್ಲಿ ಪ್ರವೃತ್ತ ಆಗ್ಬಿಡ್ತಾನೆ. ಆವಾಗ ಆಚಾರ ಎರಡು ಪ್ರಶ್ನೆ ಆಗ್ಬಿಡುತ್ತೆ. ಆಗ ಸತ್ಪುರುಷರು ಅವನಿಗೆ ಮರ್ಯಾದೆ ಕೊಡಲ್ಲ. ಆಮೇಲೆ ಮನುಷ್ಯರು ಆಚಾರದಿಂದಲೇ ಅವ್ರ ಕುಲ, ಪವಿತ್ರತೆ, ಶ್ರೇಷ್ಠತೆ ಕಂಡು ಬರುತ್ತೆ. ಆದ್ರಿಂದ ಇದು ಅಧರ್ಮ ಆಗಿದೆ, ಈ ತರ ಮಾಡಿದ್ರೆ ನನ್ನ ದುರಾಚಾರಿ, ಕಳಂಕಿತ ಅಂತ ಜನ ತಿಳಿತಾರೆ. ಮತ್ತೆ ನಾನು ಈ ತರ ಮಾಡಿದ್ರೆ ನಾನು ಸ್ವೇಚ್ಛಾಚಾರಿ ಅಂತ ಆಗ್ತೀನಿ. ಆಗ ನನ್ನ ನೋಡಿ ಎಲ್ಲರೂ ಸ್ವೇಚ್ಛಾಚಾರ ಮಾಡ್ತಾರೆ, ಆಗ ಇಡೀ ಲೋಕ ಹಾಳಾಗಿ ಹೋಗುತ್ತೆ ಅಂತ ಹೀಗೆಲ್ಲ ಧರ್ಮದ ಬಗ್ಗೆ, ದಾನ, ತಪಸ್ಸು, ಹೋಮ, ವೇದದ ಬಗ್ಗೆ ಎಲ್ಲ ತುಂಬಾ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಮನುಷ್ಯ ಫಸ್ಟ್ ಮನಸ್ಸಲ್ಲಿ ಕೆಟ್ಟ ಯೋಚನೆ ಮಾಡ್ತಾನೆ, ಅದು ಮಾನಸಿಕ. ಆಮೇಲೆ ಅದನ್ನ ಮಾತಿಂದ ಬೇರೆಯವ್ರಿಗೆ ಹೇಳ್ತಾನೆ, ಅದು ವಾಚಿಕ. ಆಮೇಲೆ ಕಾರ್ಯದಿಂದ ಕೆಟ್ಟ ಕೆಲಸ ಮಾಡ್ತಾನೆ, ಅದು ಕಾಯಿಕ. ಸೊ ಒಂದೇ ರೀತಿ ಪಾಪ ಕಾಯಿಕ, ವಾಚಿಕ, ಮಾನಸಿಕ ಅನ್ನೋ ಭೇದದಿಂದ 3 ಪ್ರಕಾರವಾಗಿ ಆಗುತ್ತೆ ಅಂತ ಹೀಗೆ ಅನಲೈಸ್ ಮಾಡ್ತಾನೆ, ಪಾಪ ಹೇಗ್ ಮನುಷ್ಯ ಮಾಡ್ತಾನೆ ಅಂತ. ಇದೆಲ್ಲ ನಾವು ರಾಮಾಯಣ ಓದ್ಬೇಕು, ಪ್ರತಿ ಶ್ಲೋಕ ಅರ್ಥ ಓದಿದ್ರೆ ಅದು ಇದೆಲ್ಲ ರಾಮನ ವ್ಯಕ್ತಿತ್ವ ಸಂಪೂರ್ಣವಾಗಿ ನಮ್ಗೆ ತಿಳಿದು ಬರುತ್ತೆ. ಹೀಗೆ ಅವನು ತನ್ನದ ಅಪರಿಗ್ರಹ ಅನ್ನೋ ಮೌಲ್ಯವನ್ನ ಎತ್ತಿ ಹಿಡಿತಾನೆ. ಆಮೇಲೆ ತ್ಯಾಗ ಅಂತೂ ಇಲ್ಲಿ ಎಲ್ಲ ನಿಮ್ಗೆ ಗೊತ್ತು, ಎಲ್ಲಾರು ತ್ಯಾಗವನ್ನ ಮಾಡ್ತಾರೆ. ರಾಮ ಅವನ ರಾಜ್ಯವನ್ನೇ ತ್ಯಾಗ ಮಾಡ್ತಾನೆ, ಸೀತೆ ತನ್ನ ಸುಖವನ್ನ ತ್ಯಾಗ ಮಾಡ್ತಾಳೆ. ಆಮೇಲೆ ಹೋಗ್ಲಿಕ್ ಮುಂಚೆ ರಾಮ ಸೀತೆ ಎಲ್ಲಾ ದಾನ ಮಾಡ್ಬಿಡು ಅಂತಾನೆ. ರಾಮ ಎಲ್ಲಾ ಅವರ ಒಡವೆ, ವಸ್ತ್ರ, ಭೂಮಿ, ಗೋವುಗಳು, ಸಂಪತ್ತು, ದತ್ತಗಳು ಎಲ್ಲಾನು ದಾನ ಮಾಡಿ ಹೊರಟ್ಬಿಡ್ತಾರೆ. ವಾಪಸ್ ಬಂದ್ಮೇಲೆ ನಾವೇನ್ ಹೆಂಗಿರ್ಬೇಕು ಅನ್ನೋದು ಯೋಚನೆ ಮಾಡಲ್ಲ. ಆಮೇಲೆ ಲಕ್ಷ್ಮಣ ಅವನ 14 ವರ್ಷದ ಸುಖವನ್ನ ತ್ಯಾಗ ಮಾಡ್ತಾನೆ. ಹೀಗೆ ತುಂಬಾ ತ್ಯಾಗಗಳನ್ನ ಮಾಡ್ತಾನೆ. ಮತ್ತೆ ರಾಮನಿಗೆ ಅತ್ಯಂತ ದೇಶ ಪ್ರೇಮ ಇರುತ್ತೆ. ಲಂಕೆಗೆ ಹೋದಾಗ ಅಲ್ಲಿ ಚಿನ್ನದ ಲಂಕೆ ಅದು,
ಇಲ್ಲ ಇದ್ಬಿಡು ಅಂತಾನೆ ವಿಭೀಷಣ. ಆಗ ಹೇಳ್ತಾನೆ, ಇಲ್ಲ ಜನನೇ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರೀಯಸಿ, ಆದ್ರಿಂದ ನನಗೆ ನನ್ನ ತಾಯಿ ಮತ್ತು ತಾಯಿ ನಾಡು ನನಗೆ ಅದು ಸ್ವರ್ಗಕ್ಕಿಂತ ಹೆಚ್ಚು, ನಾನು ಇಲ್ಲಿ ಇರೋದಿಲ್ಲ ಅಂತ ಅಯೋಧ್ಯೆಗೆ ಹೋಗುವವರೆಗೂ ಸಿಟಿ ಒಳಗೆ ಪ್ರವೇಶ ಮಾಡೋದಿಲ್ಲ. ಆದ್ರಿಂದ ಅವನು ಲಂಕೆಯ ಒಳಗೂ ಪ್ರವೇಶ ಮಾಡೋಲ್ಲ. ವಿಭೀಷಣಿಗೆ ಹೊರಗೆ ಪಟ್ಟಾಭಿಷೇಕ ಮಾಡ್ಲಿಕ್ಕೆ ಎಲ್ಲ ಅರೇಂಜ್ ಮಾಡಿ ಲಕ್ಷ್ಮಣನನ್ನ ಕಳಿಸಿ ಪಟ್ಟಾಭಿಷೇಕ ಮಾಡಿಸ್ತಾನೆ ಹೊರತು ಲಂಕೆಯ ಒಳಗೆ ಕೂಡ ಪ್ರವೇಶ ಮಾಡೋದಿಲ್ಲ. ಅಯೋಧ್ಯೆಗೆ ಹೋಗೋವರೆಗೂ ಅವನ ವನವಾಸದಲ್ಲೇ ಇರೋ ಲೆಕ್ಕ ಅಂತ. ಹೀಗೆ ಮತ್ತೆ ಸ್ತ್ರೀಯರ ಮೇಲೆ ಗೌರವ, ಕೈಕೇಯಿನ ಒಂದು ಮಾತು ಅವನು ನಿಂದನೆ ಮಾಡೋದಿಲ್ಲ. ಆಮೇಲೆ ಅಹಲ್ಯನ ಮೀಟ್ ಮಾಡಿದಾಗ ಕೂಡ ಅವಳ ತಪಸ್ ಮಾಡಿ ಅವಳ ಪಶ್ಚಾತ್ತಾಪ ಪಟ್ಟಿರ್ತಾಳೆ ಅಹಲ್ಯ. ಹಾಗಾಗಿ ತಾಯಿ ಅಂತ ಹೇಳಿ ಅವಳ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ತಾಟಕಿಯನ್ನ ಕೊಲ್ಲುವಾಗ ಕೂಡ ರಾಮ ಮೊದ್ಲು ಇಷ್ಟಪಡೋದಿಲ್ಲ. ಅವನು ಮುಂಚೆ ಮದುವೆಗೆ ಮುಂಚೆ ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾರೆ, ತಾಟಕಿಯ ಸಂಹಾರ ಮಾಡ್ಬೇಕಿರುತ್ತೆ. ವಿಶ್ವಾಮಿತ್ರ ಹೇಳಿದಾಗ, ಅಯ್ಯೋ ಅವಳು ಸ್ತ್ರೀ ಅಬಲೆ, ಅವಳನ್ನ ಹೇಗೆ ನಾನು ಕೊಲ್ಲಿ ಎಂದಾಗ ವಿಶ್ವಾಮಿತ್ರ ಹೇಳ್ತಾನೆ, ಇಲ್ಲ ಅವಳು ಕೆಟ್ಟವಳು, ತುಂಬಾ ಕ್ರೂರ ವ್ಯಕ್ತಿತ್ವ, ಆದ್ರಿಂದ ಅಂತ ಕ್ರೂರಿಯಾದಾಗ ನೀನು ಸ್ತ್ರೀ ಪುರುಷ ಅಂತ ನೋಡ್ಬಾರ್ದು, ನೀನು ಅವಳನ್ನ ಕೊಲ್ಬೇಕಂತ ಹೇಳಿದ್ಮೇಲೆ ಕೊಲ್ಲೋದು. ಹೀಗೆ ಸ್ತ್ರೀಯರ ಮೇಲೆ ತುಂಬಾ ಅವನಿಗೆ ಒಂದು ಕಂಪ್ಯಾಷನ್ ಅಂತ ಆತರ ಒಂದು ಅತ್ಯಂತ ಗೌರವ ಗುಣ ಇರುತ್ತೆ. ಮತ್ತೆ ರಾಮನ ಧೈರ್ಯನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಯುದ್ಧಕಾಂಡವನ್ನೇ ಓದ್ಬೇಕು. ಅವನ ಕ್ಷತ್ರಿಯ ಧರ್ಮವನ್ನು ಅಚ್ಚುಕಟ್ಟಾಗಿ ಪರಿಪಾಲನೆ ಮಾಡ್ತಾನೆ. ತನ್ನ ಹೆಂಡತಿಗೋಸ್ಕರ ವಾನರರನ್ನ ಕಟ್ಟಿಕೊಂಡು ಸಮುದ್ರವನ್ನ ದಾಟಿ ಹೋಗಿ ಅವನು ರಾವಣನನ್ನ ಕೊಂದು ಬಂದ ಅಂದ್ರೆ ಅವನ ಧೈರ್ಯದ ಬಗ್ಗೆ ಸ್ಪೆಷಲ್ ಆಗಿ ಹೇಳೋದೇ ಇಲ್ಲ, ಮತ್ತೆ ಹೇಳೋಕ್ಕಾಗಲ್ಲ. ಅದೇ ಹೇಳ್ದಲ್ಲ, ಅದು ಹೇಳ್ಬೇಕಂದ್ರೆ ಇಡೀ ಯುದ್ಧಕಾಂಡವನ್ನ ಹೇಳ್ಬೇಕಾಗತ್ತೆ. ಸೊ ಒಂದು ಹನುಮಂತನ ಬಗ್ಗೆ, ಇನ್ನೊಂದು ರಾಮನ ಧೈರ್ಯದ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಪ್ಯಾರಾ ಹೇಳೋಕ್ ಆಗೋದೇ ಇಲ್ಲ. ಹೀಗೆ ತುಂಬಾ ಎತ್ತಿ ಹಿಡಿದು ಮಾದರಿಯಾಗಿ ರಾಮ ನಿಲ್ತಾನೆ. ಅವನೊಂದು ಪಿಲ್ಲರ್, ಒಂದು ಸ್ಟ್ರಾಂಗ್ ಒಂದು ಪಿಲ್ಲರ್. ಅವನ ಹಿಂದೆ ಅವನ ಅಣ್ಣ ತಮ್ಮಂದ್ರು, ಸೀತೆ, ಎಲ್ಲರೂ ಒಂದು ಮೌಲ್ಯವನ್ನು ಎತ್ತಿ ಹಿಡಿತಾರೆ. ವಾನರರು, ವಿಭೀಷಣ, ಎಲ್ಲರೂ ಒಂದು ಕೋಟೆ, ಒಂದು ಮೌಲ್ಯಗಳ ಕೋಟೆ. ಅದ್ರ ಕೆಳಗೆ ನಾವು ಆರಾಮಾಗಿ ಒಂದು ಆಧ್ಯಾತ್ಮ ಸಾಧನೆ ಚಿಂತನೆ ಮಾಡಿ ಶಾಂತಿ ಸುಖ ಸಮೃದ್ಧಿಯಿಂದ ಜನ ಬದುಕಬಹುದು. ರಾಮರಾಜ್ಯ ಅಂತಾರಲ್ಲ, ಅದಕ್ಕೆ ಒಂದು ಕಟ್ಟಿ ಕೊಡ್ತಾನೆ, ಅವನು ಬಿಲ್ಡಿಂಗ್ ಕಟ್ಟಿ ಕೊಡ್ತಾನೆ ರಾಮ. ಅದು ಅಂದ್ರೆ ಅದು. ಸೊ ಇದಿಷ್ಟು ರಾಮನ ಬಗ್ಗೆ. ಇನ್ನು ಒಂದೇ ವಿಷಯವನ್ನು ಹೇಳಿ ಮುಗಿಸ್ತೀನಿ, ಸಮಯ ಆಗ್ತಾ ಇದೆ. ಇಲ್ಲಿ ರಾಮನಲ್ಲಿ ಬಗ್ಗೆ ತುಂಬಾ ಒಂದು ಕಂಪ್ಲೇಂಟ್ ಬರೋದು ಸೀತಾ ಪರಿತ್ಯಾಗದ ಬಗ್ಗೆ ತುಂಬಾ ಕಂಪ್ಲೇಂಟ್ ಬರುತ್ತೆ. ಹಾಗಾಗಿ ಅದೊಂದು ವಿಷಯ ಹೇಳುವಾಗ ಇಲ್ಲಿ ರಾಮನ ವಿಷಯದಲ್ಲಿ ರಾಮನ ಪರಮ ಭಕ್ತರಿಗೂ ಏನಾದ್ರೂ ಆಕ್ಷೇಪಣೆ ಇದ್ರೆ ಅದು ಸೀತಾ ಪರಿತ್ಯಾಗದ ವಿಷಯದಲ್ಲಿ ಬರುತ್ತೆ. ಅದು ಒಂದ್ಸಲ ಅಲ್ಲ, 3 ಸಲ ಕಳಿಸ್ತಾನೆ, 2 ಸಲ ಅವಳಿಗೆ ಪ್ರೂವ್ ಮಾಡಿ ಎಲ್ಲರೆದ್ರಿಗೂ ಅಂತ ಹೇಳ್ತಾನೆ. ಎಲ್ಲರಿದ್ರಿಗೂ ಹೇಳ್ತಾನೆ. ಒಂದ್ಸಲ ಅಗ್ನಿ ಪರೀಕ್ಷೆಗೆ, ಆಮೇಲೆ ಕೊನೆಗೆ ಲವಕುಶರು ಇದ್ದಾಗ್ಲೂ ಕೊನೆಗೆ ಹೇಳ್ತಾನೆ, ಆಗಳು ಹೊರಟೋಗ್ತಾನೆ. ಅದನ್ನ ಆಧ್ಯಾತ್ಮಿಕವಾಗಿ ತಗೊಂಡ್ರೆ ರಾಮಾಯಣ ಶುರು ಆಗೋದೇನೇನೆ ರಾವಣ ಕಾಟ ಕೊಡ್ತಾ ಇದ್ದಾನೆ, ರಾಕ್ಷಸರು ಎಲ್ಲ ಗೋಳೆ ಕೊಳ್ತಾ ಇದ್ದಾರೆ ಅಂತ ಹೇಳಿ ಭೂತಾಯಿ ಬಂದು ಕೇಳ್ಕೊಂಡಾಗ ದೇವತೆಗಳು ಎಲ್ಲ, ವಿಷ್ಣು ಲಕ್ಷ್ಮಿ ಬ್ರಹ್ಮ ಎಲ್ಲರೂ ಕೂತ್ಕೊಂಡು ಅವರೆಲ್ಲ ಪ್ಲಾನ್ ಮಾಡ್ತಾರೆ, ಹೇಗೆ ರಾವಣನ ಕೊಲ್ಲಕ್ಕೆ ನಾವೆಲ್ಲ ಭೂಮಿಯಲ್ಲಿ ಹುಟ್ಟಿ ಸಂಹಾರ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಬರೋದು. ಇದೊಂಥರ ಡ್ರಾಮಾ ಇದೆ, ಡ್ರಾಮಾ ಇನ್ ರಿಯಲ್ ಲೈಫ್. ನಾವ್ ಅದೇ ಓದ್ತಾ ಮರ್ತ್ ಬಿಡ್ತೀವಿ, ಮೊದಲನೇ ಸರ್ಗ ಮರ್ತ್ ಬಿಡ್ತೀವಿ ನಾವು. ಅಲ್ಲಿ ಅವರೆಲ್ಲ ಪ್ಲಾನ್ ಮಾಡ್ಕೊಂಡೇ ಬರ್ತಾರೆ. ಹಾಗೆ ಇವರೆಲ್ಲ ಸೇರಿ ಮಾಡಿದ ನಾಟಕ ಇದು. ಅದ್ರಲ್ಲಿ ಸೀತೆಯ ಪಾತ್ರ, ಅವಳ ರೋಲ್ ಎಷ್ಟೇ ಇರುತ್ತೆ, ರಾಮಾಯಣದಲ್ಲಿ ಅವಳ ರೋಲ್ ಅಷ್ಟೇ ಇರುತ್ತೆ. ಆದ್ರಿಂದ ಅವಳ ರೋಲ್ ಮುಗಿದ ಹೊಟ್ಟೋಗ್ತಾಳೆ, ಆ ರೀತಿ ತಗೋಬೇಕು. ಆದ್ರೂ ಈ ರೀತಿ ಯಾಕೆ ಆಗ್ಲಿ ಅಂದ್ರೆ ಲಕ್ಷ್ಮಿಗೆ ಪರಮಾತ್ಮನಿಗೆ ವಿಯೋಗನೇ ಇಲ್ಲ, ಮನುಷ್ಯನಾಗ ಹುಟ್ಟಿದಾಗ ಇದ್ ಮಾಡಿದ ನಾಟಕ ಅಂತ ತಿಳ್ಕೊಬಹುದು. ಕಲ್ಸ ಹೋಗ್ದಿತ್ತು, ಹೊಟ್ಟೋದ್ಲು ಅಂತ ತಿಳಿಬಹುದು. ಆದ್ರೂ ಕೂಡ ನಾಟಕವೇ ಅದು ಈ ರೀತಿ ಯಾಕೆ ಅನ್ನೋ ಒಂದು ಸಂದೇಹ ಬಂದ್ರೆ ಅದಕ್ಕೆ ಮತ್ತೆ ಉತ್ತರ ಮೌಲ್ಯಗಳಲ್ಲೇ ಸಿಗತ್ತೆ, ಮೌಲ್ಯಗಳ ಪರಿಪಾಲನೆ. ಇಲ್ಲಿ ಹೇಳ್ದಲ್ಲ, ಮನುಷ್ಯರು ಆಧ್ಯಾತ್ಮವಾಗಿ ಸಾಧನೆ ಮಾಡಿ ಆತ್ಮ ಸಾಕ್ಷಾತ್ಕಾರ ಅವರ ಅಲ್ಟಿಮೇಟ್ ಗೋಲ್ ಭೂಮಿಯಲ್ಲಿ ಹುಟ್ಟಿದ್ಮೇಲೆ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳೋದು. ಅದಕ್ಕೆ ಬ್ರಹ್ಮಚರ್ಯ ಪರಿಪಾಲನೆ ಅಥವಾ ಈ ಕಾಮದ ವಿರುದ್ಧ ಇಂದ್ರಿಯ ನಿಗ್ರಹ, ಮತ್ತೆ ಗಂಡ ಹೆಂಡತಿ ಒಬ್ಬರಿಗೊಬ್ರು ಪ್ರಾಮಾಣಿಕವಾಗಿ ಇರಬೇಕು ಅನ್ನೋದು ಮನುಷ್ಯರಿಗೆ ಹೇಳಿದ ಅತ್ಯುನ್ನತ ಮೌಲ್ಯ. ಅದು ರಾಕ್ಷಸರಲ್ಲೂ ಇರ್ಲಿಲ್ಲ, ವಾನರರು ಇರ್ಲಿಲ್ಲ, ದೇವತೆಗಳಿಗೆ ಅಪ್ಲೈ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಇದು ಇಂದ್ರಿಯ ಆಧ್ಯಾತ್ಮ ಸಾಧನೆಗೆ, ಇಂದ್ರಿಯ ನಿಗ್ರಹಕ್ಕೆ ಅತ್ಯಂತ ಅವಶ್ಯಕವಾದ ಮೌಲ್ಯವಾಗಿತ್ತು. ಹಾಗಾಗಿ ಎಲ್ಲಾ ಮೌಲ್ಯಗಳನ್ನು ಉತ್ಕಟವಾಗಿ ಪರಿಪಾಲಿಸಿದ ರಘುವಂಶ ಈ ಮೌಲ್ಯದಲ್ಲಿ ಕೂಡ ಜನಸಾಮಾನ್ಯರಿಗೆ ಮಾದರಿ ಆಗ್ಬೇಕಿತ್ತು. ಈ ಸೀತೆ ಪರಿಶುದ್ಧಳು ಅಂತ ಗೊತ್ತಿದ್ರು ಲೋಕಾಪವಾದದ ಹೆದರಿಕೆ ಇಲ್ಲದೆ ಹೋಗಿದ್ದಿದ್ರೆ ಆವಾಗ ಅಂತ ಸಂದರ್ಭಗಳಲ್ಲಿ ಹೆಂಗಸರು ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರೋದು. ಅದು ಈಗ ತುಂಬಾ ಚೆನ್ನಾಗಿ ನೋಡ್ತಾ ಇದೀವಿ, ಅದು ಈಗ ಕಾಣಿಸ್ತಾ ಇದೆ. ಈಗಿನ ಕಾಲದಲ್ಲಿ ಈ ಲೋಕಾಪವಾದಕ್ಕೆ ಯಾರು ಹೆದರಲ್ಲ. ನಾವ್ ಯಾರೇನ್ ಅನ್ಕೊಂಡ್ರು ನಾವ್ ಹೆದರಲ್ಲ. ಸಮಾಜಕ್ಕೆ ನಾವ್ಯಾಕೆ ಹೆದರ್ಕೋಬೇಕು, ನಮಗ್ ನಾವ್ ಸರಿಗಿದೀವಿ
ನಮಗ್ ನಾವು ಸರಿ ಇದೀವಿ ಅಂತ ಯಾರು ಹೇಳ್ಬೇಕು? ಅದು ಅಲ್ಲಿ ಒಂದು ಮಾನದಂಡ, ಮೆಜರ್ಮೆಂಟ್ ಟೂಲ್ ಏನು? ನಮಗೆ ನಮ್ದೇ ಮಾನದಂಡ, ನಮಗ್ ನಾವು ಸರಿ, ಇದೆ ನಮಗ್ ಇದು ಸರಿ, ನಿಮಗದು ಸರಿ, ನಿಮ್ ರೈಟ್ ರಾಂಗ್ ಬೇರೆ, ನಮ್ ರೈಟ್ ರಾಂಗ್ ಬೇರೆ, ಈ ರೀತಿ ಆದಾಗ ಆಗ ಯಾರು ಏನ್ ಮಾಡಿದ್ರು ಸಮಾಜದ ಒಂದು ಭಯ ಇಲ್ದಿದ್ದಾಗ, ಲೋಕದ ಅಪವಾದ ಬರುತ್ತೆ ಅನ್ನೋ ಭಯ ಇಲ್ದಿದ್ದಾಗ ಮನುಷ್ಯ ಅದ್ ಹಳಿ ತಪ್ತಾನೆ. ಅದು ಆಗಬಾರ್ದು ಅಂತ ಹೇಳಿ ಒಂದು ರೋಲ್ ಮಾಡೆಲ್ ಆಗಿ ಇರ್ಬೇಕು ಅಂತ ಹೇಳಿ ಅಪಕೀರ್ತಿ ಬರಬಾರ್ದು ಅನ್ನೋದೊಂದು ಮೌಲ್ಯ ಇತ್ತು. ಅದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಪಕೀರ್ತಿ ಮರಣಾದ ತಿರಿಚ್ಚತೆ, ಅಪಕೀರ್ತಿ ಮರಣಕ್ಕಿಂತ ಹೆಚ್ಚು ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳ್ತಾನೆ ಲೋಕದಲ್ಲಿ. ಆದ್ರಿಂದ ಸಜ್ಜನರು ಯಾರೇನ್ ಹೇಳ್ತಾರೋ ಅನ್ನೋ ಒಂದು ಮರ್ಯಾದೆಗೆ ಹಂಚಿ ಸಾತ್ವಿಕರಾಗಿ ಇರೋಕೆ ಪ್ರಯತ್ನ ಮಾಡ್ಬೇಕು ಅನ್ನೋದೇ ನಮ್ಮ ಹಿಂದೂ ಧರ್ಮ ಹೇಳೋದು. ಇಲ್ಲಂದ್ರೆ ಅಪರಾಧ ಮಾಡೋರು ನಿರಪರಾಧಿ ಒಬ್ರಿಗೆಗೋಸ್ಕರ ಆ ಒಂದು ಮೌಲ್ಯವನ್ನು ಗಾಳಿಗೆ ತೂರಿದ್ರೆ ಅಪರಾಧಿಗಳು 1000 ಜನ ಅದರಲ್ಲಿ ಶೆಲ್ಟರ್ ತಗೊಂಡ್ಬಿಡ್ತಾರೆ. ಸಮಾಜ ನಾಗರಿಕ ಸಮಾಜ ಅಂತ ಕರೆಸ್ಕೊಡಲ್ಲ, ವ್ಯಾಲ್ಯೂಸ್ ಡೈಲ್ಯೂಟ್ ಆಗ್ಬಿಡುತ್ತೆ. ಹಾಗಾಗಿ ಅದ್ರಲ್ಲಿ ಕೂಡ ಅವನ್ ಮೇಲ್ಪಂಕ್ತಿ ಹಾಕೊಡಕ್ ರೀತಿಯ ಪರಿತ್ಯಾಗವನ್ನ ಮಾಡ್ತಾನೆ. ಅದಕ್ಕೋಸ್ಕರ ಅವಳು ಕೂಡ ಆ ಒಂದ್ ಇದಕ್ಕೆ ಅವಳು ಫೈಟ್ ಮಾಡಲ್ಲ. ಅವಳು ನೀ ಮಾಡ್ದಿ ಅಂತ ಎಲ್ಲೂ ಅವಳು ಫೈಟ್ ಮಾಡಲ್ಲ, ಯಾಕಂದ್ರೆ ಗೊತ್ತಿರುತ್ತೆ ಇದರಿಂದ ಬೇರೆಯವರಿಗೆ ಮೇಲ್ಪಂಕ್ತಿ ಆಗ್ತೀವಿ ನಾವು. ಆದ್ರೂ ಭೂಮಿ ತಾಯಿ ಜೊತೆ ಅವಳು ಹೊಟ್ಟೋದಾಗ ಅವನು ತುಂಬಾ ಎಮೋಷನ್ಸ್ ತೋರಿಸ್ಕೊಳ್ತಾನೆ. ಅವಳು ರಾಮನ ಎತ್ಕೊಂಡು ಹೋದಾಗ, ಕೊನೆಗೆ ಭೂಮಿ ಜೊತೆ ಹೊಟ್ಟೋದಾಗ ಆಡ್ತಾನೆ, ಬೇಜಾರು ಮಾಡ್ಕೊಳ್ತಾನೆ, ಮೂರ್ಛೆ ಹೋಗ್ತಾನೆ. ಸಹಜವಾದ ಒಬ್ಬ ಪತಿ ಹೇಗೆ ಬಿಹೇವ್ ಮಾಡ್ತಾನೋ ಹಾಗೆಲ್ಲ ಮಾಡ್ತಾನೆ. ಆದ್ರೂ ಕೊನೆಗೆ ಅಲ್ಲಿಂದ ಮೇಲೆದ್ದು ಬರ್ತಾನೆ. ಭೂಮಿ ತಾಯಿ ತಗೊಂಡ್ ಹೋದಾಗ್ಲೂ ಅಂತಾನೆ, ಭೂಮಿ ತಾಯಿಗೆ ನನ್ನ ವಾಪಸ್ ತಂದ್ಕೊಟ್ಬಿಡು, ಅದೇ ರೂಪದಲ್ಲಿ ನನ್ನ ಹೆಂಡತಿ ಸೀತೆಯನ್ನು ವಾಪಸ್ ತಂದ್ಕೊಟ್ಬಿಡಿದ್ರೆ ಈ ಭೂಮಿನ ನಾಶ ಮಾಡ್ಬಿಡ್ತೀನಿ. ಸಮುದ್ರ ದಾಟಿ ಹೋಗಿ ಬಂದವನಿಗೆ, ಕರ್ಕೊಂಡ್ ಬಂದವನಿಗೆ ಇನ್ನು ಈ ಭೂಮಿ ಪರ್ವತಗಳನ್ನೆಲ್ಲ ನಾಶ ಮಾಡಿ ನಾನು ಕರ್ಕೊಂಡ್ ಬರಕ್ ಆಗಲ್ವಾ ನನ್ನ ಹೆಂಡ್ತಿನ ಅಂತ ಹೇಳ್ತಾನೆ. ಆಗ ಬ್ರಹ್ಮದೇವರು ಬಂದು ಅವನಿಗೆ ನಿನ್ನ ಸ್ವರೂಪ ವಿಷ್ಣು ಸ್ವರೂಪ, ನೀನ್ ಬಂದಿರೋದು ಯಾತಕ್ಕೆ ಅಂತ ನಾಪಿಸ್ತಾರೆ. ಆಗ ಅವನು ಸಮಾಧಾನ ಕೊಡು. ಹೀಗೆ ಕೊನೆಗೆ ಲಕ್ಷ್ಮಣ ಕೂಡ ಏನೋ ಒಂದು ಆಜ್ಞೆ ಮೀರಿದಕ್ಕೆ ಅವನಿಗೂ ಕೂಡ ಶಿಕ್ಷೆ ಕೊಟ್ಟು ವಧೆ ಮಾಡ್ಬೇಕು ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ. ಆಗ ವಧೆ ಮಾಡ್ಬೋದು ಅಥವಾ ಪರಿತ್ಯಾಗ ಮಾಡ್ಬೋದು ಅಂದಾಗ ಲಕ್ಷ್ಮಣನೇ ಹೋಗಿ ಸರಯೂ ನದಿಯಲ್ಲಿ ಮುಟ್ಟಿ ಅವನು ತನ್ನ ದೇಹ ಶರೀರವಾಗಿ ಸ್ವರ್ಗ ಕೊಟ್ಟೋಗ್ತಾನೆ. ಹೀಗೆ ಧರ್ಮಕ್ಕೋಸ್ಕರ ರಾಮ ಲಕ್ಷ್ಮಣನ ಕೂಡ ಅವನು ಸ್ಪೇರ್ ಮಾಡಲ್ಲ. ಸೊ ಧರ್ಮ ಫಸ್ಟ್, ವಿಗ್ರಹ ಧರ್ಮ ಅಷ್ಟೇ, ಅದು ಮೇಲ್ಪಂಕ್ತಿ ಹಾಕೊಡ್ತಾನೆ. ಸೊ ಹೀಗೆ ರಾಮ ತನ್ನ ಅವತಾರ ಮುಗಿದಾಗ ಎಲ್ಲಾ ತಮ್ಮಂದ್ರು, ಪ್ರಜೆಗಳು, ಪ್ರಾಣಿ ಪಕ್ಷಿಗಳು ಎಲ್ಲರೂ ಕರ್ಕೊಂಡು ಅವನು ತನ್ನ ಲೋಕಕ್ಕೆ ಹೋಗ್ತಾನೆ. ಅವನಷ್ಟು ಪ್ರೀತಿ ಸಂಪಾದಿಸಿದ ಪರಮಾತ್ಮನ ಯಾವ ಅವತಾರ ಕೂಡ ಕಂಡು ಬರೋಲ್ಲ. ಹೀಗೆ ರಾಮನ ಅವತಾರ ಮುಗಿಯುತ್ತೆ. ರಾಮಾಯಣ ಓದ್ತಾ ಇದ್ರೆ ಮನಸ್ಸಿಗೆ ಅತ್ಯಂತ ಶಾಂತಿ ದೊರಕುತ್ತೆ. ಇದು ನನ್ನ ಅನುಭವ. ಇಷ್ಟು ಹೇಳ್ತಾ ನಾನು ರಾಮಾಯಣದಲ್ಲಿ ರಾಮನ ಬಗ್ಗೆ ಮಾತುಗಳನ್ನ ಮುಗಿಸ್ತೇನೆ. ಶಾಂತಿಯಿಂದ ಎಲ್ಲರೂ ಕೇಳಿದ್ದಕ್ಕೆ ಧನ್ಯವಾದಗಳು. ಇವತ್ತು ಇಷ್ಟೊತ್ತು ಹೇಳಿದ ರಾಮ ಪರಮಾತ್ಮನಿಗೆ ಅರ್ಪಿಸ್ತೀನಿ ಅಂತ ಅನ್ಕೊಳ್ತೀನಿ. ಧನ್ಯವಾದ ಮೇಡಮ್. ಸೀತಾರಾಮ, ದಶರಥ ರಾಮ, ಕೌಸಲ್ಯ ರಾಮ, ರಾಜಾರಾಮ, ಹೀಗೆ ಶ್ರೀರಾಮನ ವ್ಯಕ್ತಿತ್ವ ಎಲ್ರಿಗೂ ಅಚ್ಚುಮೆಚ್ಚು. ಅತ್ಯಂತ ವಿವರವಾಗಿ ಹಾಗೂ ಸುಂದರವಾಗಿ ಮನ ಮುಟ್ಟುವಂತೆ ರಾಮಾಯಣವನ್ನ ನಮ್ಮ ಕಣ್ಣು ಮುಂದೆ ತಂದ್ರಿ. ರಾಮನ ಚರಿತೆಯನ್ನ ಕೇಳುವಂತ ಸುಯೋಗ ತಮ್ಮಿಂದ ನಮ್ಗೆ ದೊರೆಯಿತು. ಬಹಳ ಸಂತೋಷ ಆಯ್ತು. ತುಂಬ ಹೃದಯದ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಮೇಡಮ್. ಈಗ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಧನ್ಯವಾದ ಸಮರ್ಪಣೆಯನ್ನ ಮಾಡಲಿದ್ದಾರೆ ಶ್ರೀಯುತ ಸುಬ್ರಹ್ಮಣ್ಯ ಅವರು, ಅಧ್ಯಕ್ಷರು, ಮೈಸೂರು ಜಿಲ್ಲಾ ಸಮಿತಿ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್. ಎಲ್ಲರಿಗೂ ನಮಸ್ಕಾರ. ಗೂಗಲ್ ಉಪನ್ಯಾಸಕ್ಕೆ ಜಾಯಿನ್ ಆಗುವಂತ ಸಂದರ್ಭದಲ್ಲಿ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ತಡ ಆಯಿತು. ಹಾಗಾಗಿ ನಾನು ಕ್ಷಮೆಯನ್ನ ಕೋರ್ತಾ ಇವತ್ತಿನ 229ನೇ ಕಾರ್ಯಕ್ರಮ ಬಹಳ ಕಾಲ ನೆನಪಿನಲ್ಲಿ ಉಳಿಯುವಂಥದ್ದು, ಸಾಕಷ್ಟು ಚಿಂತನ ಮಂಥನಕ್ಕೆ ಕಾರಣ ಆಗುವಂಥದ್ದು. ಯಾಕಂದ್ರೆ ಅಷ್ಟೊಂದು ಅಮೋಘವಾಗಿ ಶ್ರೀಮತಿ ಮೃದುಲಾ ವಿಜಯೇಂದ್ರ ಅವರು ಮರ್ಯಾದಾ ಪುರುಷೋತ್ತಮ ರಾಮನ ವ್ಯಕ್ತಿತ್ವವನ್ನ, ಮೌಲ್ಯಗಳ ಒಂದು ವಿಚಾರಗಳನ್ನ ಹೇಳ್ತಾ ನಮಗೆ ಪರಿಚಯಿಸಿದ್ದಾರೆ. ಅವ್ರಿಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಮೈಸೂರು ಜಿಲ್ಲಾ ಸಮಿತಿಯಿಂದ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ಕಾರ್ಯಕ್ರಮದ ಪ್ರಸ್ತುತಿ ಸಹಕಾರವನ್ನ ನೀಡಿದವರು ನಂಜನಗೂಡಿನ ರಾಮಸ್ವಾಮಿ ಬಡಾವಣೆ ಸಾಹಿತ್ಯ ಕೂಟದ ಶ್ರೀಮತಿ ಶೋಭಾ ನಾಗಶಯನ, ಶ್ರೀಮತಿ ಸೌಮ್ಯ ಪಣೀಶ್, ತಗಡೂರು ಗೋಪಿನಾಥ್, ಶ್ರೀಯುತ ಇಂದಿರೇಶ್,
ಇವ್ರಿಗೂ ಸಹ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಾರದ ಕಿರುಗತೆ ಬಹಳ ವಿಶೇಷವಾಗಿತ್ತು. ಯುದ್ಧದ ಒಂದು ಸನ್ನಿವೇಶದಲ್ಲಿ ಈ ಒಂದು ರಾಮ, ವಿಷ್ಣು ಹಾಗೂ ಶಿವ ಇವರ ನಡುವಿನ ಒಂದು ಕೆಲವೊಂದು ವಿಚಾರಗಳು, ಹಾಗೇನೆ ಬಾಣಾಸುರನ ಕಥೆಯನ್ನ ಅದ್ಭುತವಾಗಿ ನಮ್ಗೆ ಹೇಳಿದ್ದಾರೆ ಶ್ರೀಯುತ ರಘು ಶೆಟ್ಟಿ ಅವರು. ಅವ್ರಿಗೂ ಧನ್ಯವಾದಗಳು. ಹಾಗೇನೆ ತಾಂತ್ರಿಕ ಸಹಕಾರವನ್ನ ನೀಡಿದಂತಹ ಶ್ರೀಮತಿ ಜಯಮಾಲಾ ಅವರಿಗೆ, ಈ ಕಾರ್ಯಕ್ರಮದ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೀಮತಿ ಜಯಂತಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲಕ್ಕಿಂತ ಮಿಗಿಲಾಗಿ ಗರಿಷ್ಠ ಸಂಖ್ಯೆಯಲ್ಲಿ ಇವತ್ತು ಗೂಗಲ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೇಳುಗರಾಗಿ ಭಾಗವಹಿಸಿದ್ದೀರಿ. ನಮ್ಮ ಎಲ್ಲ ಆಭಾಸಪ್ಪ ಬಳಗದ ಬಂಧುಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಶ್ರೀಮತಿ ಮೃದುಲಾ ವಿಜಯೇಂದ್ರ ಅವರು ನಾನು ಫೋನ್ ಮಾಡಿ ಮಾತನಾಡಿದಾಗ ಈ ರೀತಿಯ ಇನ್ನಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಇರ್ತಾರೆ, ಇನ್ನಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಕೇಳಿ ಒಬ್ಬ ಆಧ್ಯಾತ್ಮ ಚಿಂತಕಿ, ಮೌಲ್ಯ ಶಿಕ್ಷಣ ತಜ್ಞೆ, ಹಾಗೇನೆ ಬರಹಗಾರ್ತಿ ಕೂಡ. ಇವರ ಒಂದು ಸಾನ್ನಿಧ್ಯದಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಆಗಬೇಕು. ಇದಕ್ಕೆ ಅವರ ಪ್ರತಿಕ್ರಿಯೆಯನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಶ್ರೀಮತಿ ಮೃದುಲಾ ವಿಜೇಂದ್ರ ಅವರು ಹೇಳಬಹುದು. ಆಗ್ಲಿ, ಖಂಡಿತ. ವಿದ್ಯೆ ಕಲಿಯೋದೇ ವಿದ್ಯಾದಾನ ಮಾಡೋಕೆ ಅಂತಾರೆ. ನಮ್ಮಲ್ಲಿ ಏನಿದೆಯೋ ಅದನ್ನ ಹಂಚ್ಬೇಕು ಅಂತ ನಮ್ಮ ಧರ್ಮ ಹೇಳತ್ತೆ. ನಾನು ಕಲ್ತಿರೋದೇ ಹಂಚೋದಿಕ್ಕೆ. ಕೇಳುಗರಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನು ಇಲ್ಲ. ಕೇಳುವ ಸಹೃದಯರು, ಸಜ್ಜನರು ಇದ್ರೆ ನಾವು ಹೇಳೋದಕ್ಕೂ ತುಂಬಾ ಸಂತೋಷ. ನೀವ್ ಏನ್ ಹೇಳ್ಬೇಕಂತಿರೋ ಪರಮಾತ್ಮ ನನ್ನಿಂದ ಅದನ್ನ ಮಾಡಿಸ್ಲಿ ಅಂತ ನಾನು ಅವನಲ್ಲಿ ಕೇಳ್ಕೊಳ್ತೀನಿ. ಇವತ್ತು ಒಂದು ಸುಯೋಗ ಅಂತಾನೆ ನಾನು ಭಾವಿಸ್ತೀನಿ. ಇದು ಹೀಗೆ ಮುಂದುವರಿಯುತ್ತೆ. ಬರೋ ದಿನಗಳಲ್ಲಿ ಇನ್ನಷ್ಟು ಉಪನ್ಯಾಸಗಳನ್ನ ಕೇಳುವಂತ ಅವಕಾಶವನ್ನ ಶ್ರೀಮತಿ ಮೃದುಲಾ ವಿಜೇಂದ್ರ ಅವರು ನಮಗೆ ಒದಗಿಸಿಕೊಡ್ತಾರೆ ಅಂತ ತಿಳಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮುಂದಿನ ಗೂಗಲ್ ಉಪನ್ಯಾಸ ಜೂನ್ ತಿಂಗಳ 14ನೇ ತಾರೀಕು ಇರುತ್ತೆ. ಆ ಕುರಿತಾಗಿ ವಿವರಗಳನ್ನ ನಾವು ಮುಂದಿನ ದಿನಗಳಲ್ಲಿ ನೀಡೋರಿದ್ದೀವಿ. ಭಾಗವಹಿಸಿದಂತಹ ಎಲ್ಲರಿಗೂ, ಹಾಗೇನೆ ಮೈಸೂರು ಜಿಲ್ಲಾ ಸಮಿತಿಯ ಎಲ್ಲ ಕಾರ್ಯಕರ್ತರಿಗೂ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದ ಸರ್. ತಮ್ಮ ಸಾರಥ್ಯದಲ್ಲಿ ಈ ರೀತಿಯ ಸುಂದರ ಕಾರ್ಯಕ್ರಮಗಳು ಆಯೋಜನೆಗೊಳ್ತಾ ಇರೋದು ಬಹಳ ಸಂತೋಷ. ತುಂಬ ಹೃದಯದ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಈಗ ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದ.